ನಮಸ್ಕಾರ ಗುರುವೇ, ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಇವತ್ತು ಒಂದು ಹೊಸ ಚಾಪ್ಟರ್ ನ ಶುರು ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂಡ್ ಇಟ್ ಈಸ್ ನನ್ ಅದರ್ ದನ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಈ ವಿಡಿಯೋನಲ್ಲಿ, ದಟ್ ಈಸ್ ವಿಡಿಯೋ ನಂಬರ್ 1 ನಲ್ಲಿ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಫೋರ್ಸ್ ಅಂದ್ರೆ ಏನು, ಯಾವ ಫೋರ್ಸಸ್ ಯಾವ ತರ ಇರುತ್ತೆ ಅಂಡ್ ಆಲ್ ದ ಟಾಪಿಕ್ಸ್. ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ಏನು, ಟೈಪ್ಸ್ ಆಫ್ ಫೋರ್ಸಸ್, ಮತ್ತೆ ಅರಿಸ್ಟಾಟಲ್ ಪಾಲಿಸಿ, ಈ ಸ್ಮಾಲ್ ಸ್ಟಫ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಇರಲ್ಲ ಈ ವಿಡಿಯೋನಲ್ಲಿ. ಬೇಕಾದ್ರೆ ನೀವು ನಿಮ್ ಸ್ಪೀಡ್ ಅಲ್ಲಿ ನೀವು ನೋಡ್ಕೋಬಹುದು, ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಬಟ್ ಈ ಲಾಸ್ಟ್ ಟಾಪಿಕ್ ಅಂತೂ ನೋಡ್ಲೇಬೇಕಾಗತ್ತೆ. ಇವೆಲ್ಲ ನಿಮ್ ಕಂಫರ್ಟ್ ಇದ್ರೆ ಯು ಕ್ಯಾನ್ ಗೋ ಟು ದ ಲಾಸ್ಟ್ ಫ್ರೀ ಬಾಡಿ ಡಯಾಗ್ರಾಮ್ ಗೆ ಹೋಗ್ಬೋದು ಅಂಡ್ ನೆಕ್ಸ್ಟ್ ವಿಡಿಯೋಗೆ ಡೈರೆಕ್ಟ್ ಆಗಿ ಜಂಪ್ ಹಾಕ್ಬೋದು. ಬಟ್ ಇಫ್ ಯು ಆರ್ ವೆರಿ ನ್ಯೂ ಫಾರ್ ದಿಸ್ ಚಾಪ್ಟರ್, 9th ಅಲ್ಲಿ ನಾವು ಏನು ಓದಿದ್ವು ನೆನಪಿಲ್ಲ ಸರ್ ಅನ್ನೋರು ಪೂರ್ತಿ ಟಾಪಿಕ್ಸ್ ನ ನೋಡ್ಬೇಕಾಗತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್, ನನ್ನ ಹೆಸರು ಮುನಿರಾಜು, ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ದ ಫಸ್ಟ್ ಟಾಪಿಕ್ ಇಸ್, ಸೊ ಸರ್ ಫೋರ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಈ ವಿಡಿಯೋ, ಈ ಚಾಪ್ಟರ್ ಪೂರ್ತಿ ಸುತ್ತೋದು ಫೋರ್ಸ್ ಇಂದಾನೆ ಸುತ್ತಾ ಇರತ್ತೆ. ಸೊ ಎಲ್ಲಾದ್ರೂ ಹೋಗ್ಲಿ ಫೋರ್ಸ್ ಅನ್ನೋ ವರ್ಡ್ ಕಾಣಿಸ್ತಾ ಇರತ್ತೆ. ವಾಟ್ ಯು ಮೀನ್ ಬೈ ಫೋರ್ಸ್? ಫೋರ್ಸ್ ಅಂದ್ರೆ ಏನು? ಫೋರ್ಸ್ ಇಸ್ ಎ ಪುಷರ್, ಪುಲ್ಸರ್ ಅಂತ ಹೇಳ್ಬೇಡಿ. ಐ ಡೋಂಟ್ ಅಕ್ಸೆಪ್ಟ್, ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಅದು 9th ಕ್ಲಾಸ್ಗೆ ಆಗೋಯ್ತು. ಈಗ ನೋಡಿ, ಫೋರ್ಸ್ ಇಸ್ ದಾಟ್ ಫಿಸಿಕಲ್ ಕ್ವಾಂಟಿಟಿ, which produces acceleration in a body. ಯಾವುದೋ ಒಂದು ಬಾಡಿಗೆ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ, ಎನಿ ಬಾಡಿಗೆ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಅದೇನಾಗುತ್ತೆ? ಆಕ್ಸಲರೇಷನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ಈ ಫೋರ್ಸ್ ಮತ್ತೆ ಈ ಮೋಷನ್ ಬಗ್ಗೆ ಫಸ್ಟ್ ಹೇಳಿದವರು ಇಟ್ಸ್ ಸೈಂಟಿಸ್ಟ್ ಇಸ್ ಫಿಲಾಸಫರ್. ಅವಾಗ ಸೈಂಟಿಸ್ಟ್ ಅನ್ನಕ್ಕಾಗಲ್ಲ, ಹಿಸ್ ನೇಮ್ ಇಸ್ ಅರಿಸ್ಟಾಟಲ್. ಸೊ ಅವರೊಂದು ಫಾಲಸಿನ ಕೊಡ್ತಾರೆ, ಅವರೊಂದು ಐಡಿಯಾನ ಕೊಡ್ತಾರೆ. ಏನಂತ ಹೇಳಿದ್ರೆ, ಯಾವುದೇ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇರಬೇಕಾದ್ರೆ ಅದಕ್ಕೆ ಕಂಟಿನ್ಯೂಸ್ ಆಗಿ ಫೋರ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅರಿಸ್ಟಾಟಲ್ಸ್ ಫಾಲಸಿ. ಏನಿದು? ಎ ಫೋರ್ಸ್ is required to keep an object in continuous motion. ಸೊ ಯಾವುದೇ ಒಂದು ಆಬ್ಜೆಕ್ಟ್ ಕಂಟಿನ್ಯೂಸ್ ಆಗಿ ಮೋಷನ್ ಆಗ್ತಾ ಇರ್ಬೇಕಾದ್ರೆ ಅದಕ್ಕೊಂದು ಫೋರ್ಸ್ ಕೊಡ್ಲೇಬೇಕು ಅಂತ ಹೇಳ್ತಾರೆ. ಯಾರು? ಅರಿಸ್ಟಾಟಲ್. ಅಂದ್ರೆ ಅವ್ರ ಪ್ರಕಾರ, ಸೊ ನಾವೊಂದು ಬಾಣನ ಬಿಟ್ರೆ, ಕಚಕ್ ಅಂತ ಒಂದು ಬಾಣನ ಬಿಟ್ರೆ, ಆ ಬಾಣ ಹೋಗ್ತಿರ್ಬೇಕಾದ್ರೆ ಹಿಂದ್ಗಡೆ ಯಾರೋ ಒಬ್ರು ಫೋರ್ಸ್ ಅಪ್ಲೈ ಮಾಡ್ತಾ ಇರ್ಬೇಕು. ಇವ್ರ ಪ್ರಕಾರ ಹಿಂದ್ಗಡೆ ಏರ್ ತಳ್ತಿರತ್ತೆ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಅದನ್ನ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ, ಈಗ ನಾವು ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ಸೊ ಅವ್ರ ಫಿಲಾಸಫಿ ಹೇಳುವಾಗ ಈ ಪಾಲಿಸಿನ ಹೇಳ್ತಾರೆ. ಸೊ ದಿಸ್ ಕ್ಯಾನ್ ನಾಟ್ ಬಿ ಅಕ್ಸೆಪ್ಟೆಡ್, ಇದನ್ನ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ದಿಸ್ ಇಸ್ ಡಿಸ್ಕಾರ್ಡೆಡ್. ಲೇಟರ್ ನ್ಯೂಟನ್ಸ್ ಕೆಲವೊಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ. ಗೆಲಿಲಿಯೋ ಇನರ್ಷಿಯಾ ಎಕ್ಸ್ಪೆರಿಮೆಂಟ್ ನ ಮಾಡಿ ಇವೆಲ್ಲ ಫಾಲ್ಸ್ ಅಂತ ಹೇಳ್ತಾರೆ. ವಿ ಹ್ಯಾವ್ ಸೀನ್ ದಟ್ ಇನ್ 9th ಕ್ಲಾಸ್ ಅಲ್ಲಿ ನೋಡಿದ್ವಿ. ಬಾಲ್ ನ ಒಂದು ಇನ್ಕ್ಲೈನ್ ಪ್ಲೇನ್ ಮೇಲೆ ಎಷ್ಟು ಹೈಟ್ ಇಂದ ಬಿಟ್ರೆ ಅಷ್ಟೇ ಹೈಟ್ ಗೆ ಹೋಗ್ತಿತ್ತು, ಎಕ್ಸೆಟ್ರಾ. ಅವೆಲ್ಲ ಮಾಡಿ ಇವನ್ನೆಲ್ಲ ಫಾಲ್ಸ್ ಅಂತ ಪ್ರೂವ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಾಟ್ ವಿ ಸ್ಟಡಿ ಇನ್ ದಿಸ್ ಚಾಪ್ಟರ್ ಇಸ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್. ಕಂಪ್ಲೀಟ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಬಗ್ಗೆನೇ ಸ್ಟಡಿ ಮಾಡ್ತೀವಿ. ಅದರಲ್ಲೂ ಫೋರ್ಸ್ ರಿಲೇಟೆಡ್ ಥಿಂಗ್ಸ್ ನ ಸ್ಟಡಿ ಮಾಡ್ತೀವಿ. ನ್ಯೂಟೋನಿಯನ್ ಮೆಕ್ಯಾನಿಕ್ಸ್. ಸೊ ಇದು ಬೇಸಿಕಲಿ ಎರಡು ಬ್ರಾಂಚಸ್ ಇದೆ. ಒನ್ ಇಸ್ ಕೈನಮ್ಯಾಟಿಕ್ಸ್, ಇನ್ನೊಂದು ಡೈನಾಮಿಕ್ಸ್. ಕೈನಮ್ಯಾಟಿಕ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ, ಓನ್ಲಿ ನಾವು ಬಾಡಿ ಮೋಷನ್ ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಯಾರು ಮೋಷನ್ ಮಾಡ್ತಿದ್ದಾರೆ, ಯಾರು ಅದನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ವಿ ಡೋಂಟ್ ಕೇರ್. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ವಿ ಸ್ಟಡಿ ಓನ್ಲಿ about motion of objects without concern of cause of it. ಅಂದ್ರೆ ಅದ್ ಯಾರು ಮೋಷನ್ ಮಾಡ್ತಿದ್ದಾರೆ ನಮ್ಗೆ ಅದ್ ಬೇಕಿಲ್ಲ. ನಾವು ಓನ್ಲಿ ಸ್ಟಡಿ ಮಾಡೋದು ಯಾವ ತರ ಮೋಷನ್ ಆಗ್ತಿದೆ ಅದ್ರ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ. ಸೊ ಎಕ್ಸಾಂಪಲ್ ನಿಮ್ಗೆ ಪ್ರೊಜೆಕ್ಟೈಲ್ ಮೋಷನ್ ಇದೆಯಲ್ಲ, ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಓದಿದೀರಾ ಆಲ್ರೆಡಿ. ಒಂದು ಆಬ್ಜೆಕ್ಟ್ ನ ಎಸೆದ್ರೆ ಎಷ್ಟು ದೂರ ಹೋಗಿ ಬೀಳುತ್ತೆ, ಎಷ್ಟು
ಟೈಮ್ ಆಫ್ ಫ್ಲೈಟ್ ಇರುತ್ತೆ, ರೇಂಜ್ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ ಹೈಟ್ ಎಷ್ಟಿರುತ್ತೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಬಟ್ ಆ ಫೋರ್ಸ್ ನ ಕೊಡೋರು ಯಾರು ಅಂದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಸೊ ಅಂದ್ರೆ ವಿ ಸ್ಟಡಿ ಓನ್ಲಿ ಎಫೆಕ್ಟ್ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ. ಕಾಸ್ ಯಾರು ಮಾಡ್ತಿದ್ದಾರೆ ವಿ ಡೋಂಟ್ ಕೇರ್ ಇನ್ kinematics. So that is one branch of Newtonian mechanics, and dynamics is the branch of physics which deals about the motion of object, motion and cause of it. ಯಾರು ಅದು ಮೋಷನ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೀವಿ. ಆಬ್ವಿಯಸ್ಲಿ ಈ ಚಾಪ್ಟರ್ ನಲ್ಲಿ ನಾವು ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ ಇದನ್ನ ಡೈನಾಮಿಕ್ಸ್. ಅಂದ್ರೆ ಆ ಮೋಷನ್ ಆಗ್ಬೇಕಾದ್ರೆ ಯಾರು ಕಾರಣ, ದಟ್ ಈಸ್ ಅ ಫೋರ್ಸ್ ತಾನೇ ಕಾರಣ. ಸೊ ಆ ಫೋರ್ಸ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ವಿ ಸ್ಟಡಿ ಬೋತ್ ಎಫೆಕ್ಟ್ ಅಂಡ್ ಕಾಸ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ, ಎಫೆಕ್ಟ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ. ಸೊ ದಟ್ ಈಸ್ ದ ಮೇಜರ್ ಡಿವಿಷನ್ ಆಫ್ ದ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್. ಅಂಡ್ ಲೆಟ್ ಅಸ್ ಸಿ ದ ಫಂಡಮೆಂಟಲ್ ಫೋರ್ಸಸ್. ನಮ್ಮ ಇಡೀ ವಿಶ್ವದಲ್ಲಿ ಯಾವುದೇ ಫೋರ್ಸ್ ತಗೊಳ್ಳಿ ಅದನ್ನೆಲ್ಲದನ್ನು 4ರಲ್ಲಿ ಒಂದು ಕ್ಯಾಟಗರಿ ಆಗಿ ನಾವು ಡಿವೈಡ್ ಮಾಡ್ಬೋದು. ಸೊ ದೇರ್ ಆರ್ ಓನ್ಲಿ 4 ಫಂಡಮೆಂಟಲ್ಸ್. 4 ಫೋರ್ಸಸ್ ಇರೋದು. ನೋ ಮ್ಯಾಟರ್ ನೀವು ಯಾವ್ದಾದ್ರು ಒಂದು ಫೋರ್ಸ್ ಕೊಡಿ, ಈ 4ರಲ್ಲಿ ಒಂದು ಕೂರಿಸ್ತೀನಿ. ಅದೇ 4 ಫಂಡಮೆಂಟಲ್ ಫೋರ್ಸಸ್. 4 ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರಲ್ಲಿ ನೀವು ಯಾವುದೇ ಫೋರ್ಸ್ ಕೊಡಿ, ಬೇಕಾದ್ರೆ ಕಪಾಲಕ್ಕೆ ರಪ್ ಅಂತ ಒಂದು ನೋಡಿ, ಅದು ಯಾವ ಫೋರ್ಸ್ ಸರ್? ಈ 4ರಲ್ಲಿ ಒಂದು ಆಗಿರುತ್ತೆ. ನಾನು ಕನ್ವಿನ್ಸ್ ಮಾಡ್ತೀನಿ. ದ ಫಸ್ಟ್ ಒನ್ ಇಸ್ ಗ್ರಾವಿಟೇಷನಲ್ ಫೋರ್ಸ್. ಸೆಕೆಂಡ್ ಒನ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಥರ್ಡ್ ಒನ್ ಇಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. And the last one is weak nuclear force. So ನಮಗೆ ಗೊತ್ತಿರತಕ್ಕಂಥ ಫಂಡಮೆಂಟಲ್ ಫೋರ್ಸಸ್ ಇವು 4 ಬಿಟ್ಟು ಇನ್ಯಾವುದು ಫೋರ್ಸಸ್ ಇಲ್ಲ. ಮೇ ಬಿ ಇರಬಹುದು, ಬಟ್ ನಮಗ್ ಗೊತ್ತಿಲ್ಲ. These are only the fundamental forces which we have seen in the nature. First one already ನಿಮಗೆ ಗೊತ್ತಿದೆ, gravitational force. It is a force of attraction between 2 different objects. 2 different masses ಇದ್ರೆ ಸ್ವಲ್ಪ ದೂರದಲ್ಲಿ ಸಪರೇಟ್ ಆಗಿದೆ, ಅವೆರಡರ ಮಧ್ಯೆ ಒಂದು ಫೋರ್ಸ್ ಇರುತ್ತೆ, ದಟ್ ಈಸ್ ಎ ಗ್ರಾವಿಟೇಷನಲ್ ಫೋರ್ಸ್. ಈಗ ಒಂದು ಆಬ್ಜೆಕ್ಟ್ ಮಾಸ್ m1 ಅಂತ ಅನ್ಕೊಳ್ಳೋಣ, ಇನ್ನೊಂದು ಆಬ್ಜೆಕ್ಟ್ ಮಾಸ್ m2 ಅಂತ ಅನ್ಕೊಳ್ಳೋಣ. ಇವೆರಡರ ನಡುವೆ ಒಂದು ಮ್ಯೂಚುವಲ್ ಫೋರ್ಸ್ ಇರುತ್ತೆ. ಐ ರಿಪೀಟ್, ಮ್ಯೂಚುವಲ್ ಫೋರ್ಸ್. ಇದನ್ನ ಅಟ್ರಾಕ್ಟ್ ಮಾಡುತ್ತೆ, ಇದನ್ನ ಅಟ್ರಾಕ್ಟ್ ಮಾಡುತ್ತೆ. ಅದನ್ನ ನಾವು ಮ್ಯೂಚುವಲ್ ಫೋರ್ಸ್ ಅಂತ ಕರಿತೀವಿ. ಅದರ ಈಕ್ವೇಶನ್ ಎಷ್ಟಿರುತ್ತೆ? Gm1m2 ಡಿವೈಡೆಡ್ ಬೈ r² ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಗ್ರಾವಿಟೇಷನ್ ಚಾಪ್ಟರ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಆಗಿದೆ. ಬೇಕಾದ್ರೆ ಯು ಕ್ಯಾನ್ see the videos in Vignan Academy. Gravitation Vignan Academy ಅಂತ ಮೇಲೆ ಟೈಪ್ ಮಾಡಿದ್ರೆ ಕಿಚಿಕ್ ಅಂತ ನಿಮಗೆ ಒಂದು 8-10 ವಿಡಿಯೋ ಬರುತ್ತೆ. You can go for that one. Gravitational forces. And remember, this is a non-contact force. ಅಂದ್ರೆ ಫೋರ್ಸ್ ಆಕ್ಟ್ ಆಗ್ಬೇಕಾದ್ರೆ ಆಬ್ಜೆಕ್ಟ್ಸ್ ನಡುವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಟ್ಯಾಕ್ಟ್ ಅವಶ್ಯಕತೆ ಇಲ್ಲ. Such kind of forces is called as non-contact force. ಇದು ಗ್ರಾವಿಟೇಷನಲ್ ಫೋರ್ಸ್ ಹಾಗಾದ್ರೆ ಎಂತ ಫೋರ್ಸ್? ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ನೆಕ್ಸ್ಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ and the second one is magnetic force. ಸೊ ಇವು ಕೂಡ ಅಷ್ಟೇ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಆಗಿರುತ್ತೆ. ಇವೆರಡೂ ಸಮೇತ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಆಗುತ್ತೆ. ಸೊ ಅದರಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಚಾರ್ಜ್ಡ್ ಪಾರ್ಟಿಕಲ್. ಸೊ ಒಂದು Q1 ಚಾರ್ಜ್ ಇರುತ್ತೆ, ಒಂದು Q2 ಚಾರ್ಜ್ ಇರುತ್ತೆ ಅಂತ ಅನ್ಕೊಂಡ್ರೆ ಅವೆರಡರ ನಡುವೆ ಫೋರ್ಸ್ ಎಷ್ಟಿರುತ್ತೆ? Q1 Q2 ಡಿವೈಡೆಡ್ ಬೈ r² ಇರುತ್ತೆ. ಸೊ ಅವೆರಡರ ನಡುವೆ ಮ್ಯೂಚುವಲ್ ಫೋರ್ಸ್, ನಾನು ಮತ್ತೆ ಹೇಳ್ತಾ ಇದ್ದೀನಿ,
ಮ್ಯೂಚುವಲ್ ಫೋರ್ಸ್. ಇದು ಇದ್ರ ಮೇಲೆ ಎಷ್ಟು ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತೋ ಇದು ಇದ್ರ ಮೇಲೆ ಕೂಡ ಅಷ್ಟೇ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತೆ. ಅಂತ ಫೋರ್ಸಸ್ ನಾವು ಮ್ಯೂಚುವಲ್ ಫೋರ್ಸ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಫೋರ್ಸ್, ಸೊ ಕಂಪ್ಲೀಟ್ ಡೀಟೇಲ್ಸ್ ಸೆಕೆಂಡ್ PUC ಅಲ್ಲಿ ಬರುತ್ತೆ. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಆದ್ಮೇಲೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಲ್ರೆಡಿ ನೀವು 10th ಕ್ಲಾಸ್ ಅಲ್ಲಿ ಓದಿದಿರಿ. ಸೊ ಇನ್ನೂ ಡೀಟೇಲ್ಸ್ ಬರುತ್ತೆ ಸೆಕೆಂಡ್ PUC ನಲ್ಲಿ. ಸೊ ಇದು ಅಷ್ಟೇ ಎಲೆಕ್ಟ್ರೋಸ್ಟಾಟಿಕ್ ಬಗ್ಗೆನು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಗ್ಗೆನು ನೀವು ಸೆಕೆಂಡ್ PUC ಅಲ್ಲಿ ಇನ್ ಡೀಟೇಲ್ ವಿತ್ ಈಕ್ವೇಶನ್ ನ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದೆ. ಸೊ ಇದು ಆಲ್ರೆಡಿ ಫಸ್ಟ್ PUC ಅಲ್ಲಿ ಇದೆ, ಬೇಕಾದ್ರೆ ವಿಡಿಯೋ ಮಾಡಿಟ್ಟಿರಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದ ಗ್ರಾವಿಟೇಷನಲ್ ಫೋರ್ಸಸ್. ಅಗೇನ್ ದೀಸ್ ಟು ಆರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ಇವೆರಡೂ ಕೂಡ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ಕಮಿಂಗ್ ಬ್ಯಾಕ್, ವೆರಿ 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 ಸ್ಪೆಷಲ್ VIPs. ಇವೆರಡೂ ಸ್ವಲ್ಪ ಸ್ಪೆಷಲ್ ಕ್ಯಾಂಡಿಡೇಟ್ಸ್. ಯಾಕೆ ಅಂದ್ರೆ ಇದಕ್ಕೆ ಒಂದು ಸಪರೇಟ್ ಈಕ್ವೇಶನ್ ಅಂತಿಲ್ಲ. ಇದುವರೆಗೂ ಸ್ಟಡಿ ಮಾಡ್ತಾ ಇದ್ದಾನೆ. ಇಟ್ಸ್ ಅ ಮ್ಯಾಟರ್ ಆಫ್ ರಿಸರ್ಚ್. ಇನ್ನು ಈಗಲೂ ರಿಸರ್ಚ್ ಆಗ್ತಾನೆ ಇದೆ. ಯಾವ ತರ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಒಂದು ಈಕ್ವೇಶನ್ ಏನಾದ್ರು ಡೆವಲಪ್ ಮಾಡಕ್ಕಾಗತ್ತಾ ಅಂತ ಈಗಲೂ ಸ್ಟಡಿ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ದೇ ಆರ್ ಫೇಲಿಂಗ್. ಸೊ ಮೈ ಸ್ಪೆಷಲೈಸೇಷನ್ ಇಸ್ ನ್ಯೂಕ್ಲಿಯರ್ ಫಿಸಿಕ್ಸ್. 2 ವರ್ಷ ಓದಿದ್ದೀನಿ, ಈಗಲೂ ನನಗೆ ಪ್ರಾಪರ್ ಈಕ್ವೇಶನ್ ಕೊಡಿ ಅಂದ್ರೆ ಹೇಳಕ್ಕಾಗಲ್ಲ. ಸೊ ಯು ನೀಡ್ ಟು ಸ್ಟಡಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಟು ಅಂಡರ್ಸ್ಟ್ಯಾಂಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಇದರ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ನಿಮ್ಮ ಸೆಕೆಂಡ್ PUC ನಲ್ಲಿ ನ್ಯೂಕ್ಲಿಯರ್ ಚಾಪ್ಟರ್ ನಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಇಂಟ್ರಡಕ್ಷನ್, ಸುಮ್ಮನೆ ಹಂಗೆ ಉಪ್ಪಿನಕಾಯಿ ಟಚ್ ಮಾಡಿ ಟೇಸ್ಟ್ ತೋರಿಸ್ದಂಗೆ ಅಲ್ಲಿ ತೋರಿಸಿದ್ರೆ, ಬಟ್ ದಟ್ ಇಸ್ ನಾಟ್ ದ ಓನ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್. ಸೊ ಇನ್ನು ತುಂಬಾ ಇದೆ. ಇಟ್ಸ್ ಜಸ್ಟ್ ಆಲ್ಫಾಬೆಟ್ಸ್ ಇದ್ದಂಗೆ. ಆಲ್ಫಾಬೆಟ್ ಅಲ್ಲ, ಒನ್ ವರ್ಡ್ ಆಫ್ ದ ಲೆಟರ್ ಆಫ್ ದ ಆಲ್ಫಾಬೆಟ್ ನಿಮ್ಮ ಸೆಕೆಂಡ್ PUC ಅಲ್ಲಿರೋ ನ್ಯೂಕ್ಲಿಯರ್ ಫೋರ್ಸ್. ಸೊ ಯು ನೀಡ್ ಟು ಸ್ಟಡಿ ಕ್ವಾಂಟಮ್ ಮೆಕ್ಯಾನಿಕ್ಸ್. ಪೂರ್ತಿ ಅರ್ಥ ಆಗ್ಬೇಕಾದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಓದಬೇಕು. ಸೊ ನಮ್ಗೆ ಗೊತ್ತು ಆಲ್ರೆಡಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಎಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ. ವಿ ಆರ್ ನಾಟ್ ಗೋಯಿಂಗ್ ಟು ಟಚ್ ದೋಸ್ ಥಿಂಗ್ಸ್. ಅಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಯಾವಾಗ್ಲೂ ಇರೋದಿಲ್ಲ. ಕೆಲವೊಂದು ಸ್ಪೆಷಲ್ ಅಪ್ಲಿಕೇಶನ್, ಯಾವ್ದಾದ್ರು ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ ಆಗ್ಬೇಕಾದ್ರೆ ಅಂತ ಟೈಮಲ್ಲಿ ಸಡನ್ ಆಗಿ ಕಾಣಿಸ್ಕೊಂಡ್ಬಿಡುತ್ತೆ, ಮತ್ತೆ ಮಾಯ ಆಗುತ್ತೆ. ಸೊ ಅದಕ್ಕೊಂದು ಈಕ್ವೇಶನ್ ಏನಾದ್ರು ಬರಿಬೋದು ಅಂತ ಇನ್ನು ಟ್ರೈ ಮಾಡ್ತಾ ಇರೋದು. ನೀವು ಬೇಕಾದ್ರೆ specialized research ತಗೊಂಡು you can develop the equations for strong nuclear force and weak nuclear force. So ಇದರಲ್ಲಿ ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಇದು ತುಂಬಾ ವೀಕ್ ಆಗಿರುತ್ತೆ. ಸೊ ಯಾವುದು ತುಂಬಾ ಸ್ಟ್ರಾಂಗ್ ಇರುತ್ತೆ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಯಾವುದು ತುಂಬಾ ವೀಕ್ ಇರುತ್ತೆ, ಇದು ತುಂಬಾ ವೀಕ್ ಇರುತ್ತೆ. ಸೊ ದಿಸ್ ಆರ್ ದ 4 ಫಂಡಮೆಂಟಲ್ ಫೋರ್ಸಸ್. ಯಾವುದೇ ಫೋರ್ಸ್ ಅನ್ನ ಕೊಡಿ, ಈ 4ರಲ್ಲಿ ಒಂದಾಗಿರುತ್ತೆ. ಐ ರಿಪೀಟ್, ಯಾವುದೇ ಫೋರ್ಸ್ ಅನ್ನ ಕೊಡಿ, ಇವು 4ರಲ್ಲಿ ಒಂದಾಗಿರುತ್ತೆ. ಅದರಲ್ಲೂ ನಮ್ಮ ಸಿಲೆಬಸ್ ಅಲ್ಲಿ ಇರೋದು ಇವೆರಡರಲ್ಲಿ ಒಂದು. 90% ಆಫ್ ಫೋರ್ಸಸ್ ನೀವೇನೇ ಸ್ಟಡಿ ಮಾಡ್ತೀರಿ ಫಸ್ಟ್ PUC ಸೆಕೆಂಡ್ PUC ಇವೆರಡರಲ್ಲಿ ಒಂದಾಗಿರುತ್ತೆ. ಸರ್, ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಒಂದು ಹಗ್ಗನ ಹಿಡ್ಕೊಂಡು ಎಳಿತೀನಿ, ಒಂದು ಹಗ್ಗನ ಕಟ್ಟಾಕಿದ್ದೀನಿ, ಈ ಕಡೆ ಜೋರಾಗಿ ಈ ಕಡೆ ಎಳಿತೀನಿ. ಇಲ್ಲೊಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಅದನ್ನೇ ನಾವು ಟೆನ್ಷನ್ ಅಂತ ಕರಿತೀವಿ. ಟೆನ್ಷನ್ 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 ಟೆನ್ಷನ್. ನಿಮ್ ಎಕ್ಸಾಮ್ ಆದ ಟೈಮ್ ನಲ್ಲಿ ನಿಮ್ ತಲೆಯಲ್ಲಿ ಬರುತ್ತಲ್ಲ ಅಂತ ಟೆನ್ಷನ್ ಅಲ್ಲ. ದ ಫೋರ್ಸ್ ವಿಚ್ ಇಸ್ ಟ್ರಾನ್ಸ್ಮಿಟೆಡ್ ಇನ್ ದ ರೋಪ್ ಅಥವಾ ಸ್ಟ್ರಿಂಗ್. ಒಂದು ದಾರದಲ್ಲಿ ಒಂದ್ ಕಡೆ ಕಟ್ಟಾಕ್ಬಿಟ್ಟು ಇನ್ನೊಂದ್ ಕಡೆಯಿಂದ ಹೇಳಿದ್ರೆ ಆ ಫೋರ್ಸ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಅಂತ ಫೋರ್ಸ್ ನಾವೇಂತ ಕರಿತೀವಿ, ಟೆನ್ಷನ್ ಅಂತ ಕರಿತೀವಿ. ಸೊ ಟೆನ್ಷನ್ ಕೂಡ ಇದರಲ್ಲೇ ಇದೇ ಆಗಿರುತ್ತೆ. ಇಟ್ ಈಸ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಟು ಬಿ ಸ್ಪೆಸಿಫಿಕಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಸರ್ ಅದು ಹೇಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಟೆನ್ಷನ್ ಅಂತ ಹೇಳ್ತಾರೆ. ಸೊ ನಮ್ಗೆ ಕನ್ವಿನ್ಸ್ ಮಾಡಿ. ನೋಡಿ ಇಲ್ಲಿ, ಸೊ ಒಂದು ಹಗ್ಗನ ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ತೀನಿ. ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ತಗೊಂಡು ಹೋದಾಗ ಏನಿರತ್ತಪ್ಪ ಹಗ್ಗ ಅಂದ್ರೆ, ಅರೆ ನಮ್ ಬಾಡಿ ಕೂಡ ಆಟಮ್ಸ್ ಇಂದ ಮೇಡಪ್ ಆಗಿರೋದು. ನಮ್ಮ ಬಾಡಿಯಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ. ಮಾಲಿಕ್ಯೂಲ್ಸ್ ಯಾವ್ದೇನ ಆಗಿದೆ, ಆಟಮ್ಸ್ ಆಗಿದೆ. ಸೊ ಅವರ್ ಬಾಡಿ ಕಂಪ್ಲೀಟ್ಲಿ 100% ಮೇಡಪ್ ಆಫ್ ಆಟಮ್ಸ್. ಅದೇ ತರ ಹಗ್ಗನು ಕೂಡ ಯಾವ್ದೇನ ಮೇಡಪ್ ಆಗಿರೋದು, ಆಟಮ್ಸ್ ಇಂದ. ಸೊ ಆಟಮ್ಸ್ ಅಂದ್ರೆ ಚಾರ್ಜಸ್ ಇರುತ್ತೆ. ಚಾರ್ಜಸ್ ಅಂದ್ರೆ ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್, ಪ್ರೋಟಾನ್ಸ್. ಸೆಂಟ್ರಲ್ ನ್ಯೂಕ್ಲಿಯಸ್ ಇರುತ್ತೆ, ಸುತ್ತಲೂ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈಗ ಎಲೆಕ್ಟ್ರಾನ್ ಬಾಂಡಿಂಗ್ ಆಗಿರೋದ್ರಿಂದಾನೆ ಇಲ್ಲಿ ಒಂದೊಂದು ಮಾಲಿಕ್ಯೂಲ್ ಜಾಯಿನ್ ಆಗಿರೋದು. ನಾನು ಯಾವಾಗ ಈ ಕಡೆಯಿಂದ ಎಳಿಯಕ್ ಟ್ರೈ ಮಾಡ್ತೀನೋ, ಸೊ ಆ ಮಾಲಿಕ್ಯೂಲ್ ಸಪರೇಟ್ ಆಗಕ್ ಬಿಡಲ್ಲ. ಸೊ ದಟ್ ಈಸ್ ಬಿಕಾಸ್ ಆಫ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಈವನ್ ಸ್ಪ್ರಿಂಗ್ ಫೋರ್ಸ್ ಕೂಡ ನಮ್ಮ ಸಿಲೆಬಸ್ ಅಲ್ಲಿ ಸ್ಪ್ರಿಂಗ್ ಫೋರ್ಸ್ ಕೂಡ ಇದೆ. ಸ್ಪ್ರಿಂಗ್ ಫೋರ್ಸ್ ಒಂದು ಮಾಸ್ ನ ಅಟ್ಯಾಚ್ ಮಾಡಿ, ಈ ಮಾಸ್ ನ ಈ ಅಂತ ಈ ಕಡೆಗೆ ಹೇಳಿರಿ, ಅಲ್ಲೊಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನೇ ನಾವೆಂತ ಕರಿತೀವಿ, ಸ್ಪ್ರಿಂಗ್ ಫೋರ್ಸ್ ಅಂತ ಕರಿತೀವಿ. ಅದು ಕೂಡ ಅಷ್ಟೇ, ಇಟ್ ಈಸ್ ಎ ಟೈಪ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಸೊ ಈ ಮಾರ್ಕರ್ ನ ಇಲ್ಲಿಂದ ಬಿಟ್ರೆ ಕೆಳಗಡೆ ಬೀಳುತ್ತೆ. ಯಾವ ಫೋರ್ಸು, ಇಟ್ ಈಸ್ ಎ ಗ್ರಾವಿಟೇಷನಲ್ ಫೋರ್ಸ್. ಇವೆರಡರ ಬಗ್ಗೆ ನಾನು ಜಾಸ್ತಿ ಡೀಟೇಲ್ಸ್ ಹೇಳ. ಸೊ ಇಟ್ ಈಸ್ ಅ ಮ್ಯಾಟರ್ ಆಫ್ ಹೈಯರ್ ಸ್ಟಡೀಸ್. ಅಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಲೆಟ್ ಅಸ್ ಸಿ ನೆಕ್ಸ್ಟ್ ಟೈಪ್ಸ್ ಆಫ್ ಫೋರ್ಸಸ್. ಬೇಸಿಕ್ 4 ಫಂಡಮೆಂಟಲ್ ಫೋರ್ಸಸ್ ಇದೆ. ಅದರಲ್ಲೂ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತ ಇದೆ, ಮತ್ತೆ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತ ಇದೆ. ಸೊ ಕಾಂಟ್ಯಾಕ್ಟ್ ಫೋರ್ಸಸ್ ಅಂದ್ರೆ ಏನು, ದ ಫೋರ್ಸ್ ವಿಚ್ ಕಮ್ಸ್ ಇನ್ ಟು ದ ಆಕ್ಷನ್ ವೆನ್ ಆಬ್ಜೆಕ್ಟ್ಸ್ ಆರ್ ಇನ್ ಕಾಂಟ್ಯಾಕ್ಟ್. ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕಾದ್ರೆ
ಯಾವ ಎಂತೆಂತ ಫೋರ್ಸಸ್ ಬರುತ್ತೆ ಅಂತ ಅವೆಲ್ಲ ಫೋರ್ಸಸ್ ನಾವೇಂತ ಕರಿತೀವಿ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತ ಕರಿತೀವಿ. ರೈಟ್ ಡೌನ್ ಕಾಂಟ್ಯಾಕ್ಟ್ forces. Contact forces. These are the forces which arises when bodies are in contact. ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕಾದ್ರೆ ಅರೈಸ್ ಆಗ್ತಕ್ಕಂಥ ಫೋರ್ಸಸ್ ನಾವು ಕಾಂಟ್ಯಾಕ್ಟ್ ಫೋರ್ಸಸ್ ಅಂತ ಕರಿತೀವಿ. ಈ ಚಾಪ್ಟರ್ ನಲ್ಲಿ ಎಸ್ಪೆಷಲಿ ಈ ಚಾಪ್ಟರ್ ನಲ್ಲಿ ನಾವು ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ದೀವಿ ಫ್ರಿಕ್ಷನಲ್ ಫೋರ್ಸ್. ಎಕ್ಸಾಂಪಲ್ ಫ್ರಿಕ್ಷನಲ್ ಫೋರ್ಸ್. ಎಲ್ಲೋ ಕೇಳ್ದಂಗೆ ಇದೆಯಲ್ಲ ಫ್ರಿಕ್ಷನಲ್ ಫೋರ್ಸ್. ಕೇಳಿದೀವಿ ಹಂಗೆ ನೋಡ್ತಾ ಇರಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ ಫ್ರಿಕ್ಷನಲ್ ಫೋರ್ಸ್ ಮೇಲೆ ನೀಟ್ ಎಕ್ಸಾಮ್ ಅಲ್ಲಿ. ಫ್ರಿಕ್ಷನಲ್ ಫೋರ್ಸ್ ಅಂಡ್ ಅನದರ್ ಒನ್ ಇಸ್ ನಾರ್ಮಲ್ ಫೋರ್ಸ್. The second one is normal force. Frictional force ಏನಪ್ಪಾ ಅಂದ್ರೆ ಒಂದು ಎರಡು ಆಬ್ಜೆಕ್ಟ್ಸ್ ನ ಒಂದ್ರ ಮೇಲೆ ಒಂದು ಅಥವಾ ಒಂದ್ರ ಪಕ್ಕದಲ್ಲಿ ಒಂದಿಟ್ಟು ಎರಡು ರಿಲೇಟಿವ್ ಮೋಷನ್ ಮಾಡಿಸೋದಕ್ಕೆ ಟ್ರೈ ಮಾಡಿದಾಗ ಒಂದು ಆಬ್ಜೆಕ್ಟ್ ನ ಇನ್ನೊಂದ್ರ ಮೇಲೆ ಆಬ್ಜೆಕ್ಟ್ ಮೇಲೆ ಇಡೋಣ. ಈ ಆಬ್ಜೆಕ್ಟ್ ಈ ಕಡೆಗೆ ಪುಷ್ ಮಾಡೋಣ, ಈ ಆಬ್ಜೆಕ್ಟ್ ಈ ಕಡೆಗೆ ಪುಷ್ ಮಾಡೋಣ. ಈಗ ಅದ್ರ ನಡುವೆ ಒಂದು ರಿಲೇಟಿವ್ ಮೋಷನ್ ಅಪೋಸ್ ಮಾಡೋದಕ್ಕೆ ಒಂದು ಫೋರ್ಸ್ ಬರುತ್ತೆ. ಅಂತ ಫೋರ್ಸ್ ನ ನಾವೆಂತ ಕರಿತೀವಿ ಫ್ರಿಕ್ಷನಲ್ ಫೋರ್ಸ್. ಸೊ ಫ್ರಿಕ್ಷನಲ್ ಫೋರ್ಸ್ ಬರ್ಬೇಕಾದ್ರೆ ಆಬ್ಜೆಕ್ಟ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾ, ದೂರ ಸಪರೇಟ್ ಆಗಿರ್ಬೇಕಾ? ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ಅದಕ್ಕೆ ಅದನ್ನ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಸೊ ನಾರ್ಮಲ್ ಫೋರ್ಸ್ ಅಷ್ಟೇ, ಒಂದು ಆಬ್ಜೆಕ್ಟ್ ನ ಯಾವುದೇ ಒಂದು ಆಬ್ಜೆಕ್ಟ್ ನ ಒಂದು ಸರ್ಫೇಸ್ ಮೇಲೆ ಟೇಬಲ್ ಮೇಲೆನೋ ಅಥವಾ ಗ್ರೌಂಡ್ ಮೇಲೆನೋ ಇಟ್ಟಾಗ ಲೆಟ್ಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಈಗ ಈ ಆಬ್ಜೆಕ್ಟ್ ಇದ್ರ ಮೇಲೆ ಒಂದು ಫೋರ್ಸ್ ನ ಆಕ್ಟ್ ಮಾಡುತ್ತೆ. ಅದೇನದು ಗ್ರಾವಿಟೇಷನಲ್ ಫೋರ್ಸ್. ಹಾಗಾದ್ರೆ ಡೌನ್ ಸೈಡ್ ಬಂದ್ಬಿಡ್ಬೇಕಾಗಿತ್ತಲ್ಲ, ಬರ್ತಿಲ್ಲ. ಯಾಕೆ ಅಂದ್ರೆ ಈ ಗ್ರೌಂಡ್ ಇದ್ರ ಮೇಲೆ ಇನ್ನೊಂದು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ, ದಟ್ ಈಸ್ ಈಕ್ವಲ್ಸ್ ಟು ನಾರ್ಮಲ್ ಫೋರ್ಸ್. ಅದನ್ನೇ ನಾವೇನಂತ ಕರಿತೀವಿ ನಾರ್ಮಲ್ ಫೋರ್ಸ್. ಸೊ ನಾರ್ಮಲ್ ಫೋರ್ಸಸ್ ಅರೈಸಸ್ ವೆನ್ ಟೂ ಆಬ್ಜೆಕ್ಟ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ಅಗೈನ್. ಸೊ ಮತ್ತೆ what about non-contact force? Example for non-contact force. Already ಆಯ್ತು ಕಾಂಟ್ಯಾಕ್ಟ್ ಆಯ್ತು. non-contact force. ಇದಾಯ್ತಾ? ಇದು ಎರೇಸ್ ಮಾಡಲ. ಡನ್. non-contact force. contact forces. ಸೊ ಯಾವಾಗ ಆಬ್ಜೆಕ್ಟ್ಸ್ ಕಾಂಟ್ಯಾಕ್ಟ್ ಇಲ್ದಿರಾನೆ ಫೋರ್ಸ್ ಕ್ರಿಯೇಟ್ ಆಗುತ್ತೋ ಅಂತ ಫೋರ್ಸಸ್ ನಾವಂತ ಕರಿತೀವಿ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಜಿ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್. ಜಿ ಫೋರ್ಸ್ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್. ಸೊ ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ತೀನಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಇದು ನಮ್ಮ ಮಾತೃಭೂಮಿ. ಸೊ ಲೆಟ್ ಅಸ್ ಕನ್ಸಿಡರ್ an object of mass m. ಭೂಮಿದು ಮಾಸ್ me ಅಂತ ಕರಿತೀನಿ. The mass of the earth is me and this is the object of mass m. ಈಗ ಇವೆರಡು ನಡುವೆ ಯಾವುದು ಕಾಂಟ್ಯಾಕ್ಟ್ ಇಲ್ಲ, ನೋ ಕಾಂಟ್ಯಾಕ್ಟ್, ಬಟ್ ಸ್ಟಿಲ್ there is a force. ಅಂತ ಫೋರ್ಸ್ ನ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಎಷ್ಟಿರುತ್ತೆ? That is gravitational force between this one and this one is given by F is equal to G into mass of this object into mass of another object divided by R square. R ಅಂದ್ರೆ ಏನು? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ಸ್. ಇದ್ರ ಸೆಂಟರ್ ಇಂದ ಇದ್ರ ಸೆಂಟರ್ಗೆ ಡಿಸ್ಟೆನ್ಸ್ ಎಷ್ಟಿದೆಯೋ ಅದನ್ನ R ಅಂತ ಕರಿತೀವಿ. ಆ ಫೋರ್ಸ್ ಎಷ್ಟಿರುತ್ತೆ? GMEM divided by R square. ಈ ಪ್ಯಾರಾಮೀಟರ್ ನಾವೇನಂತ ಕರಿತೀವಿ? ಸ್ಮಾಲ್ g ಅಂತ ಕರಿತೀವಿ. ಸ್ಮಾಲ್ g. Therefore F is equals to mg. ಇಷ್ಟು ಫೋರ್ಸ್ ಇದು ಆಕ್ಟ್ ಆಗ್ತಾ ಇರುತ್ತೆ. ದಿಸ್ ಇಸ್ ಗಿವೆನ್ ಬೈ mg. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ತಪ್ಪು ಹೇಳ್ಬಾರ್ದು. ಇದು ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೆ? ಎಂ ಜಿ ಫೋರ್ಸ್ ಇಂದ ಚಿಕ್ ಅಂತ ಡೌನ್ ಸೈಡ್ಗೆ ಪುಲ್ ಮಾಡ್ತಾ ಇದೆ. ಹಾಗಾದ್ರೆ ಇದನ್ನ ಅಟ್ರಾಕ್ಟ್ ಮಾಡತ್ತಾ? ಮಾಡಲ್ವಾ? ಮಾಡತ್ತೆ. ಫೋರ್ಸಸ್ ಆರ್ ಆಲ್ವೇಸ್ ಕಮ್ಸ್ ಇನ್ ಪೇರ್. ಬರ್ದಿಟ್ಕೊಳ್ಳಿ ಈ ಮಾತನ್ನ. ಫೋರ್ಸಸ್ ಯಾವಾಗ್ಲೂ ಜೊತೆಯಲ್ಲಿ ಅಂತ ಪೇರಲ್ಲೇ ಬರೋದು. ಯಾವ್ದಾದ್ರು ಸಿಂಗಲ್ ಫೋರ್ಸ್ ಇದೆಯಾ ನೇಚರಲ್ಲಿ? ಇಲ್ಲ, ನೋ. ಸಿಂಗಲ್ ಇರೋದು ನೀವು ಮಾತ್ರ. ಫೋರ್ಸಸ್ ಯಾವಾಗ್ಲೂ ಜೊತೆಯಲ್ಲೇ ಬರುತ್ತೆ. ಇದ್ರ ಮೇಲೆ ಎಷ್ಟು ಫೋರ್ಸ್ ಅನ್ನ ಆಕ್ಟ್ ಮಾಡತ್ತೋ ಅದೇ ತರ ಇದು ಕೂಡ ಈ ಕಡೆಗೆ ಅಷ್ಟೇ ಫೋರ್ಸ್ ಅಲ್ಲಿ ಅಟ್ರಾಕ್ಟ್ ಆಗತ್ತೆ. mg. ಸರ್ ಹಾಗಾದ್ರೆ ಇದು ಹೋಗೋದು ಕಾಣಿಸುತ್ತೆ, ಇದು ಮೇಲೆ ಹೋಗತ್ತಾ? ಡೆಫಿನೆಟ್ಲಿ ಫೋರ್ಸ್ ಇರತ್ತೆ, ಬಟ್ ಆಕ್ಸಲರೇಷನ್ ತುಂಬಾ ನೆಗ್ಲಿಜಿಬಲ್ ಇರುತ್ತೆ, ತುಂಬಾ ನೆಗ್ಲಿಜಿಬಲ್. ಅರೆ F is equals to mg.
This is F of the earth. So capital M into E of A equal to M into G. Acceleration of the earth ಏನಾಗುತ್ತೆ small mg divided by capital Me. ತುಂಬಾ ಹ್ಯೂಜ್ ವ್ಯಾಲ್ಯೂ ತಾನೆ 6 into 10 power 24. ಹಾಗಾಗಿ A ವ್ಯಾಲ್ಯೂ ತುಂಬಾ ಸ್ಮಾಲ್ ಇರುತ್ತೆ, ಬಟ್ ಇದು ಆಬ್ಜೆಕ್ಟ್ ಮೇಲೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಅಂದ್ರೆ ಈ ಮಾರ್ಕರ್ ಅರ್ತ್ ಕಡೆಗೆ ಎಷ್ಟು ಫೋರ್ಸ್ ಅಟ್ರಾಕ್ಟ್ ಆಗ್ತಿದೆಯೋ ಅರ್ಥ ಈ ಮಾರ್ಕರ್ ಕಡೆಗೆ ಅಷ್ಟೇ ಫೋರ್ಸ್ ಇಂದ ಅಟ್ರಾಕ್ಟ್ ಆಗ್ತದೆ. ಹಾಗಾದ್ರೆ ಬಂದ್ಬಿಡ್ತಾ ಇಲ್ವಲ್ಲ ಸರ್? ಬಂದ್ಬಿಡುತ್ತೆ. ಇದ್ರದ್ದೇನೋ ಮಾಸ್ ಕಮ್ಮಿ ಇದೆ, ಹಾಗಾಗಿ ಆಕ್ಸಲರೇಷನ್ ಜಾಸ್ತಿ ಇದೆ. ಬಟ್ ಅರ್ಥದ ಆಕ್ಸಲರೇಷನ್ ಕಮ್ಮಿ ಇದೆ, ಯಾಕೆ ಅಂದ್ರೆ ಮಾಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ದೇರ್ಫೋರ್ ದಿಸ್ ಇಸ್ ಅ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. F is equal to mg. ಇದನ್ನೇ ನಾವೇನಂತ ಕರಿತೀವಿ? ವೆಯ್ಟ್ ಆಫ್ ದ ಆಬ್ಜೆಕ್ಟ್. ವೆಯ್ಟ್ ಆಫ್ ಆಬ್ಜೆಕ್ಟ್. ವೆಯ್ಟ್ ಆಫ್ ಆಬ್ಜೆಕ್ಟ್. ಸೊ ಈಗ ನನ್ನ ಮಾಸು ಸ್ಮಾಲ್ m ಅಂತ ಅನ್ಕೊಂತೀನಿ. ಸೊ ಇದು ನಾನೇ ಇದು ಟಿಂಗ್ ಟಿಂಗ್ ಟಿಂಗ್. ವಾಟ್ ಎ ಸ್ಮೈಲಿಂಗ್ ಫೇಸ್. ನನ್ನ ಮಾಸ್ m ಇದೆ ಅಂತ ಅನ್ಕೊಂತೀನಿ. ನಾನು ಅರ್ಥ ಕಡೆಗೆ ಎಷ್ಟು ಫೋರ್ಸ್ ಇಂದ ಅಟ್ರಾಕ್ಟ್ ಆಗ್ತೀನಿ ಅದೇ ನನ್ನ weight. ಸೊ ದಟ್ ಈಸ್ ಗಿವೆನ್ ಬೈ W is equals to m into g. ಸೊ g is a acceleration due to gravity. ಸೊ ನಾರ್ಮಲ್ ಆಗಿ ಈ ಚಾಪ್ಟರ್ ನಲ್ಲಿ g is equal to 10 meter per second square ಅಂತ ತಗೊಂತೀನಿ. ಅನ್ಲೆಸ್ ಅವ್ರೇನು ಕೊಟ್ಟಿಲ್ಲ ಅಂದ್ರೆ ಇದನ್ನೇ ತಗೊಳ್ಳಿ, ಅವ್ರೇನೋ ಕೊಟ್ರೆ ಅದೇ ವ್ಯಾಲ್ಯೂನೇ ತಗೋಬೇಕಾಗುತ್ತೆ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್. ಏನಪ್ಪಾ ಅದು ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಆಲ್ವೇಸ್ acts towards the center of the earth. ನೋಡಿ, ಈ ಆಬ್ಜೆಕ್ಟ್ ನ ಇಲ್ಲಿಟ್ಟಾಗ ಈ ತರ ಬರುತ್ತೆ. ಇದು ಯಾವ ಕಡೆಗೆ ಡೈರೆಕ್ಟ್ ಆಗಿರತ್ತಪ್ಪ ಅಂದ್ರೆ ಇಟ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಅದೇ ಆಬ್ಜೆಕ್ಟ್ ನ ತಗೊಂಡೋಗಿ ಇಲ್ಲಿಡಿ, ಈ ಆಬ್ಜೆಕ್ಟ್ ಈ ಕಡೆಗೆ ಅಟ್ರಾಕ್ಟ್ ಆಗತ್ತೆ, ದಟ್ ಈಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಚಿಕ್ಕವಾಗಿ ನೆನಪಿದ್ಯಾ? ನಿಮ್ ಮಿಸ್ಕಾನ್ಸೆಪ್ಷನ್ ಒಂದಿತ್ತು, ಇಲ್ಲಿರೋ ಜನರೆಲ್ಲ ಹೀಗಿರ್ತಾರೆ, ಹಾಗಿರೋ ಇಲ್ಲಿರೋ ಜನರೆಲ್ಲ ಈಗ ಬಿದೋಗ್ಬೇಕಾಗಿತ್ತು ಅಂತ ನಾನು ಅನ್ಕೊಂಡಿದ್ದೆ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ PUC, ಸೆಕೆಂಡ್ PUC ಎಲ್ಲ ಹೊಡೆದ್ ಬಿಡ್ತಾರೆ, ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಇಲ್ಲಿರೋ ಜನ ಎಲ್ಲ ಬಿದೋಗ್ಬೇಕಾಗಿತ್ತು ಅಂತ ಅನ್ಕೊಂತಾ ಇದೆ. ಸೊ ಮತ್ತೆ ರಿಯಲೈಸ್ ಆಯ್ತು 9th ಅಲ್ಲೋ 10th ಅಲ್ಲೋ, ನೆನಪಿಲ್ಲ ಯಾವಾಗ ರಿಯಲೈಸ್ ಆದೆ ಅಂತ. ಸೊ ಆಲ್ವೇಸ್ ವೆನ್ ಎವರ್ ದ ಆಬ್ಜೆಕ್ಟ್ ಈಸ್ ಆನ್ ದ ಸರ್ಫೇಸ್ ಇಟ್ ಶುಡ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಅರ್ತ್ ಸೆಂಟರ್ ಕಡೆಗೆ ಯಾವಾಗ್ಲೂ ಫೋರ್ಸ್ ಇರತ್ತೆ. ಸೊ ಈ ಕಡೆ ಇದ್ದಾಗ ಇಲ್ಲಿರತ್ತೆ mg, ಅದನ್ನೇ ನಾವು W ಅಂತ ಕರಿತೀನಿ. ಇಲ್ಲಿದ್ದಾಗ ಸೆಂಟರ್ ಯಾವ ಕಡೆಗೆ ಇರುತ್ತೋ ಆ ಕಡೆ ಅಟ್ರಾಕ್ಟ್ ಆಗುತ್ತೆ. ದಟ್ ಈಸ್ ಅ ಸ್ಪೆಷಲ್ ಕ್ಯಾರೆಕ್ಟರ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಆಯ್ತಾ? ಡನ್ 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 ಡನ್. ಬೇಕಾದ್ರೆ ಬರ್ಕೊಳ್ಳಿ. ಗ್ರಾವಿಟೇಷನಲ್ ಫೋರ್ಸ್ ಆಲ್ವೇಸ್ acts towards center of masses. So ಇದು ಈ ಸೆಂಟರ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ, ಇದು ಇದ್ರ ಸೆಂಟರ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಆಕ್ಷನ್ ಆಫ್ ಲೈನ್ ಅಂತ ಕರಿತೀವಿ. ಸೊ ಇವೆರಡು ಆಕ್ಷನ್ ಆಫ್ ಲೈನ್ ಒಂದೇ ಆಗಿರುತ್ತೆ. ಸೊ ಇದು ಇದ್ರ ಸೆಂಟರ್ ಕಡೆಗೆ, ಇದು ಇದ್ರ ಸೆಂಟರ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಇಸ್ ದಿಸ್ ಕ್ಲಿಯರ್? ಸೊ ನೆಕ್ಸ್ಟ್ ಇಸ್ ನಾರ್ಮಲ್ ಫೋರ್ಸ್ ಬಗ್ಗೆ ಇನ್ನೊಂದು ಸ್ಮಾಲ್ ಪಾಯಿಂಟ್ ಇದೆ. ನಾರ್ಮಲ್ ಫೋರ್ಸ್ ಆಯ್ತಾ? ಇದು ನಾರ್ಮಲ್ ಫೋರ್ಸ್. ಫ್ರಿಕ್ಷನ್ ಅದ್ರ ಬಗ್ಗೆ ಸಪರೇಟ್ ವಿಡಿಯೋನೇ ಮಾಡಬೇಕಾಗುತ್ತೆ. ಡೋಂಟ್ ವರಿ, ತುಂಬಾ ಡೀಟೇಲ್ಸ್ ಬೇಕಾಗುತ್ತೆ. ಫ್ರಿಕ್ಷನ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಫ್ರಿಕ್ಷನ್ ಬೇಸ್ಡ್ ಕ್ವಶನ್ಸ್ ಬರ್ತದೆ. ಅಂಡ್ ನಾರ್ಮಲ್ ಅಷ್ಟೇ. ನಾರ್ಮಲ್ ನಾವು ಫ್ರೀ ಬಾಡಿ ಡಯಾಗ್ರಾಮ್ ಬರೆಯುವಾಗ ಯೂಸ್ ಮಾಡ್ತೀವಿ. ಸೊ ನಾರ್ಮಲ್ ಫೋರ್ಸ್ ಇದು ಸಿಂಬಲ್ ಕ್ಯಾಪಿಟಲ್ N ಅಂತ ಯೂಸ್ ಮಾಡ್ತೀವಿ. NCERT ಅಲ್ಲೂ N ಯೂಸ್ ಮಾಡಿದ್ದಾರೆ, ಬಟ್ ಎಕ್ಸಾಂಪಲ್ ಪ್ರಾಬ್ಲಮ್ ಅಲ್ಲಿ ಇದನ್ನ R ರಿಯಾಕ್ಟಿವ್ ಫೋರ್ಸ್ ಅಂತಾನು ಯೂಸ್ ಮಾಡಿದ್ದಾರೆ. R ಸ್ಟ್ಯಾಂಡ್ಸ್ ಫಾರ್ ರಿಯಾಕ್ಟಿವ್ ಫೋರ್ಸ್. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ R ಅಂತ ಯೂಸ್ ಮಾಡಿದ್ದಾರೆ, ಕಾನ್ಸೆಪ್ಟ್ ಹೇಳುವಾಗ N ಅಂತಾನೆ ಯೂಸ್ ಮಾಡಿದ್ದಾರೆ. ಕನ್ಫ್ಯೂಸ್ ಆಗಬೇಡಿ. ಎರಡು ಬುಕ್ಕಲ್ಲಿ ಒಂದೊಂದು ಬುಕ್ಕಲ್ಲಿ ಒಂದೊಂದು ತರ ಕೊಟ್ಟಿರ್ತಾರೆ, ಎರಡು ಒಂದೇ. ಸೊ ದಟ್ ಇಸ್ ನಾರ್ಮಲ್ ಫೋರ್ಸ್. ಸೊ ಆಲ್ರೆಡಿ ಹೇಳಿದೀನಿ, ಒಂದು ಆಬ್ಜೆಕ್ಟ್ ನ ಸರ್ಫೇಸ್ ಮೇಲೆ ಇಟ್ಟಾಗ ಇದು ಈ ಕಡೆಗೆ ಎಷ್ಟು ಫೋರ್ಸ್ ಆಕ್ಟ್ ಆಗತ್ತೆ ಅದನ್ನೇ ನಾವು ವೆಯ್ಟ್ ಅಂತ ಕರೆದ್ವಿ. ವೆಯ್ಟ್ ಅಲ್ಲ, ವೆಯ್ಟ್ ಆ ವೆಯ್ಟ್ ಅಲ್ಲ, ವೆಯ್ಟ್ ಆಫ್ ದ ಆಬ್ಜೆಕ್ಟ್. W is equal to mg. ಡೌನ್ ಸೈಡ್ ಅಟ್ರಾಕ್ಟ್ ಆಗುತ್ತೆ. ಸೊ ಹಾಗಾದ್ರೆ ಡೌನ್ ಸೈಡ್ ಬಂದ್ಬಿಡ್ಬೇಕಾಯ್ತು, ಬರ್ತಿಲ್ಲ. ಯಾಕಂದ್ರೆ ಈ ಸರ್ಫೇಸ್ ಇದ್ರ ಮೇಲೆ ಅಷ್ಟೇ ಫೋರ್ಸ್ ನ ಮೇಲೆ ಆಕ್ಟ್ ಆಗ್ತಾ ಇದೆ. ಈ ಕೇಸ್ ನಲ್ಲಿ ನಾರ್ಮಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು m into g. ಈ ಕೇಸ್ ನಲ್ಲಿ, ಐ ರಿಪೀಟ್, ಈ ಕೇಸ್ ನಲ್ಲಿ W is equal to mg, that is equal to normal force. ಈ ಕೇಸ್ ನಲ್ಲಿ ಮಾತ್ರ. ಸೊ ಈಗ ಏನಾದ್ರೂ ಆಬ್ಜೆಕ್ಟ್ ನ ಒಂದು ಟಿಲ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಒಂದು ಇನ್ಕ್ಲೈನ್ಡ್ ಪ್ಲೇನ್ ಮೇಲೆ ಒಂದು ಆಬ್ಜೆಕ್ಟ್ ನ ಇಡ್ತೀನಿ. ಇದು ಥೀಟಾ ಇದೆ, ಇಲ್ಲೊಂದು ಆಬ್ಜೆಕ್ಟ್ ನ ಇಟ್ಟಿದ್ದೀನಿ. ನಾರ್ಮಲ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಇದು ನಾರ್ಮಲ್ ಆಗಿರತ್ತೆ. ಇದು ಯಾವಾಗ್ಲೂ
ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಬರ್ದಿಟ್ಕೊಳ್ಳಿ, ನಾರ್ಮಲ್ ಇಸ್ ಆಲ್ವೇಸ್, ನಾರ್ಮಲ್ ಫೋರ್ಸ್ ಇಸ್ always perpendicular to the surface. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟ್ ನೆಲ್ಲ ಮಿಸ್ ಮಾಡಂಗೆ ಇಲ್ಲ. ಸೊ ಈಗ ನಾರ್ಮಲ್ ಈ ಕಡೆಗಿರುತ್ತೆ, ಈ ಆಬ್ಜೆಕ್ಟ್ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್ ಇರುತ್ತೆ. ಸೊ ಅದನ್ನ ನಾನು mg ಅಂತ ಬರೀತೀನಿ. ಇದ್ರ ಮಾಸ್ m ಆಗಿದ್ದಾಗ w is equal to mg. ಈ ಕೇಸ್ ನಲ್ಲಿ ನಾರ್ಮಲ್ is not equal to mg. ಮತ್ತೇನಾಗಿರುತ್ತೆ ಸರ್? ಮುಂದೈತೆ ಮಾರಿ ಹಬ್ಬ, ಹಾಗೆ ನೋಡ್ತಾ ಇರಿ. ಈ ಕೇಸ್ ನಲ್ಲಿ n is not equal to mg. ನೋಟ್ ಮಾಡ್ಕೊಳ್ಳಿ. mg ಆರ್ ನಾಟ್ ಆಕ್ಷನ್ ರಿಯಾಕ್ಷನ್ ಪೇರ್. ಸರ್ ಹಾಗಾದ್ರೆ ಇದು ಇವೆರಡು ಜೋಡಿ ಫೋರ್ಸಸ್, ಜೋಡಕ್ಕಿಗಳು ಗೊತ್ತು, ಜೋಡಿ ಫೋರ್ಸಸ್ ಗೊತ್ತಾ? ಸೊ ನೋ, ನಾರ್ಮಲ್ ಅಂಡ್ mg ಏನಿದು ವೇಟ್ ಆಫ್ ಎನ್ ಆಬ್ಜೆಕ್ಟ್ ಆರ್ ನಾಟ್ action reaction pair. ಸರ್ ಆಗ್ಲಿಂದ ಯೂಸ್ ಮಾಡ್ತಾ ಇದೆ ಸರ್ ಆಕ್ಷನ್ ರಿಯಾಕ್ಷನ್ ಪೇರ್. ಆಲ್ವೇಸ್ ಫೋರ್ಸಸ್ ಕಮ್ಸ್ ಇನ್ ಅ ಪೇರ್. ಅದನ್ನ ಸಪರೇಟ್ ಆಗಿ ಬರ್ದಿಟ್ಕೊಳಕ್ ಹೇಳಿದೆ. ಆಲ್ವೇಸ್ ಫೋರ್ಸ್ ಕಮ್ಸ್ ಇನ್ ಎ ಪೇರ್. ಬಂದ್ರೆ ಜೊತೆಯಲ್ಲೇ ಬರುತ್ತೆ ಫೋರ್ಸಸ್. ಯಾವ್ದಾದ್ರು ಸಿಂಗಲ್ ಫೋರ್ಸ್ ಇರತ್ತಾ? ನಿಮ್ ತರ ಸಿಂಗಲ್ ಆಗಿ ಇರಲ್ಲ. ಇಲ್ಲ ಸರ್ ನಾವು ಸಿಂಗಲ್ ಅಲ್ಲ. ನೋ ಒಳ್ಳೆ ಪದಗಳು ಮಾತಾಡ್ಬೇಕು. ಆಲ್ವೇಸ್ ಫೋರ್ಸ್ ಕಮ್ಸ್ ಇನ್ ಎ ಪೇರ್. ಒಂದೇ ಫೋರ್ಸ್ ಬರುತ್ತಾ ನೇಚರಲಿ? ಇಲ್ಲ. ಹಾಗಾದ್ರೆ ಇವೆರಡು ಆಕ್ಷನ್ ರಿಯಾಕ್ಷನ್ ಪೇರ, ಇದರ ಪೇರ್ ಇದ? ನೋ. ನೋಟ್ ಮಾಡ್ಕೊಳ್ಳಿ, ಹೇಳ್ತೀನಿ. ಡನ್. ಓಕೆ, make a note on this one. We'll move to the next important point ಗೆ ಹೋಗ್ತಿದ್ದೀನಿ. ಇದೊಂದು ಸ್ಮರಣಾಗಿತ್ತು. ಆಲ್ವೇಸ್ ಫೋರ್ಸ್ ಕಮ್ಸ್ ಇನ್ ಎ ಪೇರ್. ಈಗ ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. an object of mass m which is kept on the ground. ಈ ಕೇಸ್ ನಲ್ಲಿ ನಾರ್ಮಲ್ ಮೇಲೆಗಿರುತ್ತೆ, ಅದನ್ನ n ಅಂತ ಕರಿತೀನಿ ಅಥವಾ r ಅಂತಾನೂ ಕರಿಬಹುದು. ಕನ್ಫ್ಯೂಸ್ ಆಗಬೇಡಿ. ಇಫ್ ಯು ಓಪನ್ NCERT ಎಕ್ಸಾಂಪಲ್ r ಅಂತ ಕರೆದು ಬಿಟ್ಟಿದ್ದಾರೆ, ಬಟ್ ಎಕ್ಸ್ಪ್ಲೈನ್ ಮಾಡುವಾಗ n ಅಂತ ಕರೀತಾರೆ. ಅಂಡ್ ಕೆಲವೊಂದು ಬುಕ್ಸ್ ಅಲ್ಲಿ r ಅಂತ ತಗೊಂತಾರೆ, ಅಂಡ್ DC ಪಾಂಡೆಯಲ್ಲಿ n ಅಂತಾನೆ ತಗೊಂಡಿದೆ. ನಥಿಂಗ್ ಟು ವರಿ, ಕನ್ಫ್ಯೂಸ್ ಆಗಬೇಡಿ. ಪದೇ ಹೇಳಲ್ಲ, ಕನ್ಫ್ಯೂಸ್ ಆಗಬೇಡಿ. ಸೊ ಇವೆರಡರ ಮಧ್ಯೆ ಆಂಗಲ್ ಎಷ್ಟಿರುತ್ತೆ? ಸರ್ಫೇಸ್ ಮತ್ತೆ ನಾರ್ಮಲ್ ಮಧ್ಯೆ mg ಅಂತ 90 ಡಿಗ್ರಿ ಇರುತ್ತೆ. ಸೊ ಈಗ ಡೌನ್ವರ್ಡ್ ಫೋರ್ಸ್ ಇರುತ್ತೆ, ದಟ್ ಈಸ್ mg. ಇದನ್ನೇ ನಾವು ವೆಯ್ಟ್ ಅಂತ ಕರಿತೀವಿ. n is equal to mg. ಆದ್ರೂ ಇವೆರಡು ಆಕ್ಷನ್ ರಿಯಾಕ್ಷನ್ ಪೇರ್ ಅಲ್ಲ. ನೋಡಿ, ಈಗ ಇದೊಂದು ಆಕ್ಷನ್ ಅಂತ ಅನ್ಕೊಳ್ಳೋಣ. mg is one force. mg ಅನ್ನೋ ಒಂದು ಫೋರ್ಸ್ ಇದ್ರೆ ಅಷ್ಟೇ ಫೋರ್ಸ್ ಇನ್ನೊಂದಿರ್ಬೇಕು. ಅದ್ರ ರಿಯಾಕ್ಷನ್ ಯಾವ್ದಪ್ಪ ಅಂದ್ರೆ, ನಾವ್ ಎಲ್ಲಿಟ್ಟಿರೋದು ಅಂದ್ರೆ, ವಿ ಹ್ಯಾವ್ ಕೆಪ್ಟ್ ದಿಸ್ ಆನ್ ಎ ಟೇಬಲ್. ಒಂದು ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಐ ಹ್ಯಾವ್ ಕೆಪ್ಟ್ ದಿಸ್ ಆನ್ ಎ ಟೇಬಲ್. ಅಂಡ್ ಟೇಬಲ್ ಎಲ್ಲಿದೆ? ಭೂಮಿ ಮೇಲೆ ಇದೆ. ಅಂಡ್ ದಿಸ್ ಈಸ್ ಅವರ್ ಮಾತೃಭೂಮಿ, EARTH, ದ ಅರ್ತ್. ಇಂಗ್ಲಿಷ್ ಅಲ್ಲಿ ಸ್ಟ್ರಾಂಗ್ ಆಗ್ತಾ ಇದ್ದೀನಿ ಇತ್ತೀಚೆಗೆ. ದ ಅರ್ತ್, ಬರೀ ಅರ್ಥ ಅಲ್ಲ, ದ ಅರ್ಥ ಅಂತ ಆಗ್ಬೇಕು. ಯಾಕೆ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಈಗ ಈ ಆಬ್ಜೆಕ್ಟ್ ನ, ಈ ಅರ್ತ್, ನಮ್ಮ ಭೂಮಿ mg ಫೋರ್ಸ್ ಇಂದ ಅಟ್ರಾಕ್ಟ್ ಮಾಡಿದ್ರೆ, ಈ ಅರ್ಥ ಈ ಆಬ್ಜೆಕ್ಟ್ ಕಡೆಗೆ mg ಫೋರ್ಸ್ ಇಂದ ಅಟ್ರಾಕ್ಟ್ ಆಗ್ತಿರತ್ತೆ. ಇವೆರಡು ಆಕ್ಷನ್ ರಿಯಾಕ್ಷನ್ ಪೇರ್. ನೋಡಿ, ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ರೂ ಅವೆರಡು ಆಕ್ಷನ್ ರಿಯಾಕ್ಷನ್ ಪೇರ್ ಅಲ್ಲ, ಜೋಡಿ ಫೋರ್ಸಸ್ ಅಲ್ಲ. ಅವೆರಡು ಬೇರೆ ನೋಡಕ್ ಒಂದೇ ತರ ಇರ್ಬೋದು, ಬೇರೆ. ಇವೆರಡು ಆಕ್ಷನ್ ರಿಯಾಕ್ಷನ್ ಪೇರ್. ಸರ್ ಹಾಗಾದ್ರೆ ಈ ನಾರ್ಮಲ್ ಒಂದಿದೆ ಇಲ್ಲಿ, ಅದಕ್ಕೆ ರಿಯಾಕ್ಷನ್ ಪೇರ್ ಯಾವುದು ಅಂತ ಕೇಳ್ಬೇಕು. ಅದ್ರ ಜೋಡಿ ಯಾವುದು ಅಂತ ನೀವು ಕೇಳ್ಬೇಕು. ಹೌದಾ? ಬಂತ ಕ್ವಶನ್? ಸೊ ನೋಡಿ, ಇಲ್ಲಿ ಹೇಳ್ತೀನಿ. ನಾರ್ಮಲ್ ಅಂದ್ರೆ ಏನಪ್ಪಾ? ಒಂದು ಆಬ್ಜೆಕ್ಟ್ ಮೇಲೆ ಸರ್ಫೇಸ್ ಎಷ್ಟು ಫೋರ್ಸ್ ಆಕ್ಟ್ ಮಾಡುತ್ತೋ ಅದನ್ನೇ ನಾವೇನಂತ ಕರಿತೀವಿ? ನಾರ್ಮಲ್ ಅಂತ ಕರಿತೀವಿ. ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡುತ್ತೆ ಅದೇ ನಾರ್ಮಲ್. ಇದು ಸರ್ಫೇಸ್ ಇದ್ರ ಮೇಲೆ ಎಷ್ಟು ಆಕ್ಟ್ ಮಾಡುತ್ತೋ, ಈ ಆಬ್ಜೆಕ್ಟಿವ್ ಸರ್ಫೇಸ್ ಮೇಲೆ ಅಷ್ಟೇ ಆಕ್ಟ್ ಮಾಡುತ್ತೆ, ಅದು ನಾರ್ಮಲ್, n ಆಗಿರುತ್ತೆ. ನಾವು ಇವೆರಡು ಆಕ್ಷನ್ ರಿಯಾಕ್ಷನ್ ಪೇರ್. ಸೊ ನಾರ್ಮಲ್ ಇದು ಇದ್ರ ಮೇಲೆ ಏನ್ ಫೋರ್ಸ್ ಆಕ್ಟ್ ಮಾಡುತ್ತೆ ಅದನ್ನ n ಅಂತ ತಗೊಳ್ಳಿ, ನಾರ್ಮಲ್ ಆನ್ ದ ಆಬ್ಜೆಕ್ಟ್. ಈಗ ಅದೇ ಆಬ್ಜೆಕ್ಟ್ ಸರ್ಫೇಸ್ ಮೇಲೆ ಒಂದು ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೆ, ಅದನ್ನ ನಾವೇಂತ ಕರಿತೀವಿ? ದಟ್ ಈಸ್ ದ ಆಕ್ಷನ್ ರಿಯಾಕ್ಷನ್ ಪೇರ್ ಆಫ್ ದಿಸ್ ಒನ್. ಆಕ್ಷನ್ ರಿಯಾಕ್ಷನ್ ಪೇರ್
ಆಕ್ಷನ್ ರಿಯಾಕ್ಷನ್ ಪೇರ್. ಸೊ ಅರ್ಥ ಆಯ್ತಾ? ನಾರ್ಮಲ್ ಫೋರ್ಸ್ ಅಂದ್ರೆ ಏನು, ಫ್ರಿಕ್ಷನ್ ಫೋರ್ಸ್ ಅಷ್ಟೇ. ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ ಫ್ರಿಕ್ಷನ್ ಫೋರ್ಸ್. ಈಗ ಒಂದು ದೊಡ್ಡ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ತೀನಿ, ಅದರ ಮೇಲೆ ಒಂದು ಚಿಕ್ಕ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ತೀನಿ. ನಾನೇನ್ ಮಾಡ್ತೀನಿ, ಈಗ ಇದು ಸರ್ಫೇಸ್ ಮೇಲೆ ಕೂತಿದೆ ಅಂತ ಅನ್ಕೊಳ್ಳೋಣ. ಇದ್ರ ಮೇಲೆ ಹೊರಗಡೆಯಿಂದ ಫೋರ್ಸ್ ನ ಅಪ್ಲೈ ಮಾಡಕ್ ಟ್ರೈ ಮಾಡಿ ಇದನ್ನ ಮೂವ್ ಮಾಡಕ್ ಟ್ರೈ ಮಾಡ್ತೀನಿ. ಈ ಕಡೆ ಈ ಕಿಚಕ್ ಅಂತ ಮೂವ್ ಮಾಡಕ್ ಟ್ರೈ ಮಾಡ್ತೀನಿ. ಇವೆರಡು ನಡುವೆ ಸರ್ಫೇಸ್ ಇರುತ್ತಲ್ಲ, ಅದು ಫ್ರಿಕ್ಷನ್ ಫೋರ್ಸ್ ನ ಆಕ್ಟ್ ಮಾಡುತ್ತೆ. ಇದು ಆ ಕಡೆಗೆ ಹೋಗಕ್ಕೆ ಬಿಡಲ್ಲ, ಅಂದ್ರೆ ಈ ಕಡೆಗೆ ಫ್ರಿಕ್ಷನ್ ಫೋರ್ಸ್ ನ ಆಕ್ಟ್ ಮಾಡುತ್ತೆ. ಫ್ರಿಕ್ಷನ್, ಐ ರಿಪೀಟ್, ಈ ಆಬ್ಜೆಕ್ಟ್ ಇದನ್ನ ಆ ಕಡೆಗೆ ಹೋಗಕ್ ಬಿಡಲ್ಲ, ಅಂದ್ರೆ ಬಿಡಲ್ಲ ಅಂದ್ರೆ ಅಪೋಸ್ ಮಾಡಕ್ ಟ್ರೈ ಮಾಡುತ್ತೆ. ಸೊ ಅಪೋಸಿಟ್ ಸೈಡ್ ಅಲ್ಲಿ ಫೋರ್ಸ್ ನ ಆಕ್ಟ್ ಮಾಡ್ತಾ ಇರುತ್ತೆ, ಅದನ್ನ ಫ್ರಿಕ್ಷನ್ ಅಂತ ಕರಿತೀವಿ. ಇದ್ರ ಲೆಕ್ಕದಲ್ಲಿ ನೋಡಿದ್ರೆ ಇದು ಮುಂದೆ ಹೋಗ್ತಿದೆ, ಇದ್ರ ಲೆಕ್ಕದಲ್ಲಿ ಇದು ಹಿಂದೆ ಹೋಗಕ್ ಟ್ರೈ ಮಾಡ್ತಿದೆ. ಅದೇ ರಿಲೇಟಿವ್ ಮೋಷನ್. ನೋಡಿ ಇಲ್ಲಿ ಅಬ್ಸರ್ವರ್ ಇಲ್ಲಿದ್ದಾಗ, ಅಥವಾ ಫಸ್ಟ್ ಇಲ್ಲಿ ಕನ್ಸಿಡರ್ ಮಾಡ್ತೀನಿ, ಅಬ್ಸರ್ವರ್ ಇಲ್ಲಿದ್ದಾಗ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತೀನಿ. ಇವನ್ ಪ್ರಕಾರ ಈ ಆಬ್ಜೆಕ್ಟ್ ಮುಂದೆ ಹೋಗಕ್ ಟ್ರೈ ಮಾಡ್ತಿದೆ, ಹಾಗಾಗಿ ಇದು ಅಪೋಸ್ ಮಾಡುತ್ತೆ, ಅದನ್ನೇ ಫ್ರಿಕ್ಷನ್ ಅಂತ ಕರಿತೀವಿ. ಈಗ ಅಬ್ಸರ್ವರ್ ಇದ್ರ ಮೇಲೆ ಇದ್ದಾನೆ ಅಂತ ಅನ್ಕೊಳ್ಳೋಣ. ಇವನ್ ಪ್ರಕಾರ ಈ ಆಬ್ಜೆಕ್ಟ್ ಹಿಂದೆಗೆ ಹೋಗಕ್ ಟ್ರೈ ಮಾಡ್ತಿದೆ, ಹಾಗಾದ್ರೆ ಹಿಂದೆಗೆ ಹೋಗಕ್ ಟ್ರೈ ಮಾಡ್ಬೇಕಾದ್ರೆ ಇದ್ರ ಮೇಲೆ ಒಂದು ಫೋರ್ಸ್ ನ ಆಕ್ಟ್ ಮಾಡ್ಬೇಕು, ಅದೇ ಫ್ರಿಕ್ಷನ್. ಇವೆರಡು ಆಕ್ಷನ್ ರಿಯಾಕ್ಷನ್ ಪೇರ್ ಆಗಿರುತ್ತೆ. ಇದು ಆಕ್ಷನ್ ರಿಯಾಕ್ಷನ್ ಪೇರ್. ಸೊ ದೀಸ್ ಟು ಆರ್ ಆಕ್ಷನ್ ರಿಯಾಕ್ಷನ್ ಪೇರ್ ಅಥವಾ ಫೋರ್ಸಸ್. ಆಕ್ಷನ್ ರಿಯಾಕ್ಷನ್ ಪೇರ್ ಅಥವಾ ಆಕ್ಷನ್ ರಿಯಾಕ್ಷನ್ ಫೋರ್ಸಸ್. ಅರ್ಥ ಆಯ್ತಾ? ಪಕ್ಕಾ? ಏನ್ ಕನ್ಫ್ಯೂಷನ್ ಇಲ್ವಾ? ನೋಡಿ, ನಾನು 0 ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಎತ್ಕೊಂಡಂಗೆ IIT ಪ್ರಾಬ್ಲಮ್ಸ್ ಮಾಡಿಸಿದ್ರೆ ಕಷ್ಟ ಆಗ್ಬೋದು ಅಂತ ನಾನು 0 ಲೆವೆಲ್ ಇಂದ ನಿಮ್ಗೇನು ಗೊತ್ತಿಲ್ಲ ಈ ಚಾಪ್ಟರ್ ಅನ್ನೋ ಅಸಂಪ್ಷನ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ಲೆಟ್ ಅಸ್ ಮೂವ್ ಟು ಅದರ್ ಕೈಂಡ್ ಆಫ್ ಫೋರ್ಸಸ್. ನಮಗ್ ಬೇಕಾಗಿರ್ತಕ್ಕಂಥ ಇನ್ನೂ ಬೇರೆ ಬೇರೆ ರೀತಿ ಫೋರ್ಸಸ್ ನ ನೋಡೋಣ. ಸೊ ನೆಕ್ಸ್ಟ್ ಈಸ್ ಟೆನ್ಷನ್. TENSION, ಟೆನ್ಷನ್. ಏನ್ ಟೆನ್ಷನ್ ಅಂದ್ರೆ, ಒಂದು ಹಗ್ಗ ತಗೊಳ್ಳೋಣ. ಆಲ್ರೆಡಿ ಹೇಳಿದ್ದೀನಿ, ಒಂದು ಹಗ್ಗ ತಗೊಂಡು ಈ ಕಡೆಯಿಂದ ಎಳಿಯೋಣ. ಕಚಾಕ್, ಬಾಹುಬಲಿ ಈ ತರ ಎಳಿಯೋಣ. ಬಾಹುಬಲಿಯಲ್ಲಿ ಒಂದು ಮಿಸ್ಟೇಕ್ ಇದೆ, ನೋಡಿದ್ರ? ಆ ಸ್ಟ್ಯಾಚು ಬಿದ್ದೋಗ್ತಾ ಇದ್ರೆ ನಮ್ ಹೀರೋ ಬರ್ತಾರೆ, ಹಗ್ಗ ಏನೋ ಹಿಡ್ಕೊಂಡು ಆ ಸ್ಟ್ಯಾಚು ಎಚ್ಚಕ್ ಹೋಗ್ತಾರೆ. ಬಟ್ ಆ ಹಗ್ಗ ಹೆಂಗಿರತ್ ನೋಡಿದ್ರ? ನಮ್ ಬಾಹುಬಲಿ ಎಳಿತಾ ಇದ್ರೆ ಹಗ್ಗ ಟೊಯ್ ಅಂತ ಹೆಂಗಿರತ್ತೆ. ಅರೆ ಟೆನ್ಷನ್ ಇರ್ಬೇಕಲ್ಲಿ. ವಾಟ್ ಈಸ್ ಟೆನ್ಷನ್? ಟೆನ್ಷನ್ ಅಂದ್ರೆ ಏನು? ಇಟ್ ಈಸ್ ಅ ಟ್ರಾನ್ಸ್ಫಾರ್ಮಿಂಗ್ ಫೋರ್ಸ್ ಆಕ್ಟಿಂಗ್ ಇನ್ ದ ರೋಪ್ ಅಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಫೋರ್ಸ್ ಇರುತ್ತೆ, ಅದನ್ನೇ ನಾವು ಎಂತ ಕರಿತೀವಿ? ಟೆನ್ಷನ್ ಅಂತ ಕರಿತೀವಿ. ಟೆನ್ಷನ್. ಸೊ ಇದು ಈ ಕಡೆಗಿರತ್ತೆ, ಇದು ಇಲ್ಲಿ ಈ ಕಡೆಗಿರತ್ತೆ. ಸೊ ಟೆನ್ಷನ್ ಇಸ್ ಆಲ್ವೇಸ್ ಅವೇ ಫ್ರಮ್ ದ ಪಾಯಿಂಟ್ ಆಫ್ ಸಸ್ಪೆನ್ಷನ್. ಸೊ ಇಲ್ಲಿ ಸಸ್ಪೆನ್ಷನ್ ಆಗಿದೆ ಅಂದ್ರೆ ಈ ಕಡೆ ಬರುತ್ತೆ ಟೆನ್ಷನ್, ಈ ಕಡೆಯಿಂದ ಎಳಿತಾ ಇದ್ರೆ ಟೆನ್ಷನ್ ಈ ಕಡೆಗೆ ಇರುತ್ತೆ. ಸರ್ ಹಾಗಾದ್ರೆ ಮಿಡ್ಲ್ ಅಲ್ಲಿ ಇರುತ್ತೆ ಸರ್, ಏನಿರುತ್ತೆ ಟೆನ್ಷನ್? ಸೊ ಇಫ್ ದ ರೋಪ್ ಈಸ್ ಆಫ್ ಮಾಸ್ಲೆಸ್, ಮಧ್ಯದಲ್ಲಿ ಟೆನ್ಷನ್ ಇರುತ್ತೆ 0. ಅದೇ ಪೂರ್ತಿ ಸಿಸ್ಟಮ್ ಏನಾರ ಮುಂದಕ್ಕೆ ಹೋಗ್ತಾರೆ ಟೆನ್ಷನ್ 0 ಇರಲ್ಲ. ಸೊ ಡೋಂಟ್ ವರಿ ಅಬೌಟ್ ದಟ್ ಒನ್. ಸೊ ಟೆನ್ಷನ್ ಇಸ್ ಅ ಟ್ರಾನ್ಸ್ಫಾರ್ಮಿಂಗ್ ಫೋರ್ಸ್ ಆಕ್ಟಿಂಗ್ ಇನ್ ದ ರೋಪ್ ಅಲ್ಲಿ ಆಕ್ಟಿಂಗ್ ಫೋರ್ಸ್ ಆಗ್ತಿರುತ್ತೆ, ಅದನ್ನೇ ನಾವ್ ಎಂತ ಕರಿತೀವಿ? ಟೆನ್ಷನ್ ಅಂತ ಕರಿತೀವಿ. ಸೊ ಟೆನ್ಷನ್ ಅನ್ನೋದು ಎಂತ ಫೋರ್ಸಸ್? ಆ 4 ಫಂಡಮೆಂಟಲ್ ಫೋರ್ಸಸ್ ಅಲ್ಲಿ ಇಟ್ ಈಸ್ ಎ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಆಕ್ಚುಲಿ ಅದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಒಳಗಡೆ ಏನಿರುತ್ತೆ? ಆಟಮ್ಸ್ ಇರುತ್ತೆ. ಆಟಮ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ಕೋವಲೆಂಟ್ ಬಾಂಡ್ ಆಗಿರುತ್ತೆ. ಹಗ್ಗನ ಈ ಕಡೆ ಟ್ರೈ ಮಾಡಿದಾಗ ಅವೆರಡು ಬೇಡ 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 ಅಂತಿರುತ್ತೆ. ಜೋಡಿ ಪೇರ್ ಆಗಿರುತ್ತೆ. ಅವೆರಡು ಸಪರೇಟ್ ಆಗಕ್ಕೆ ಇಷ್ಟ ಆಗಲ್ಲ, ಒಂದು ಆಪೋಸಿಟ್ ಫೋರ್ಸ್ ಕ್ರಿಯೇಟ್ ಮಾಡುತ್ತೆ, ಅದನ್ನೇ ಟೆನ್ಷನ್ ಅಂತ ಕರಿದ್ವಿ. ಸೊ ಹೌದಾ? ಸೊ ಈಗ ಇನ್ನೊಂದು ಕನ್ಸಿಡರ್ ಮಾಡ್ತೀನಿ. ಒಂದು ಆಬ್ಜೆಕ್ಟ್ ಈ ತರ ಇದೆ, ಮಾಸ್ ನ ಅಟ್ಯಾಚ್ ಮಾಡಿದ್ದೀನಿ. ಇದೇನಾಗುತ್ತೆ? ಡೌನ್ ಸೈಡ್ಗೆ mg ಫೋರ್ಸ್ ಇಂದ ಆಕ್ಟ್ ಆಗುತ್ತೆ. ಟೆನ್ಷನ್ ಇನ್ ದಿಸ್ ರೋಪ್ ಈಸ್ ಅಪ್ ಸೈಡ್. ನೋಡಿ, ಟೆನ್ಷನ್ ಡೈರೆಕ್ಷನ್ ಹೇಗೆ ಕೊಡೋದು ಅಂದ್ರೆ ಒಂದು ಕಾನ್ಸೆಪ್ಟ್ ಇದೆ, ಛತ್ರಿ ಕಾನ್ಸೆಪ್ಟ್. ಛತ್ರಿ ಕಾನ್ಸೆಪ್ಟ್. ನಿಮ್ಗೆ ಎಲ್ಲಿ ಟೆನ್ಷನ್ ಬರೀಬೇಕು ಅಲ್ಲಿ ನಿಂತ್ಕೊಂಡು ಒಂದು ಛತ್ರಿನ ಓಪನ್ ಮಾಡಿ, ಕೆಚಕ್ ಅಂತ ಓಪನ್ ಮಾಡಿದ್ರೆ ಛತ್ರಿ ಯಾವ ಡೈರೆಕ್ಷನ್ ಓಪನ್ ಆಗುತ್ತೆ? ಆ ಡೈರೆಕ್ಷನ್ ಟೆನ್ಷನ್ ಇರುತ್ತೆ. ಇಲ್ಲಿ ಬೇಕಾದ್ರೆ ಟೆನ್ಷನ್ ಇಲ್ಲಿ ನಿಂತ್ಕೊಂಡು ಛತ್ರಿನ ಓಪನ್ ಮಾಡಿ, ಈ ಡೈರೆಕ್ಷನ್ ಅಲ್ಲಿ ಟೆನ್ಷನ್ ಇರುತ್ತೆ. ಟೆನ್ಷನ್ ಇಸ್ ಆಲ್ವೇಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಸಸ್ಪೆನ್ಷನ್. ಸೊ ಇಲ್ಲಿ ಟೆನ್ಷನ್ ಈ ಕಡೆಗಿರುತ್ತೆ, ಇಲ್ಲಿ ಈ ಕಡೆಗಿರುತ್ತೆ. ಸೊ ಟೆನ್ಷನ್ ರಿಮೈನ್ಸ್ ಸೇಮ್. ಟೆನ್ಷನ್ remains same throughout the string. ನಾವು assumption ಮಾಡ್ಕೊಂತ ಇದೀವಿ,
ಪೂರ್ತಿ ರೋಪ್ ಅಲ್ಲಿ ಟೆನ್ಷನ್ ಸೇಮ್ ಇರುತ್ತೆ ಯಾವಾಗ, ಆಸ್ ಲಾಂಗ್ ಆಸ್ ದ ರೋಪ್ ಇಸ್ ಆಫ್ ಮಾಸ್ಲೆಸ್, ಆಸ್ ಲಾಂಗ್ ಆಸ್ ಸ್ಪ್ರಿಂಗ್ ತಗೊಂಡೆ ಏನ್ ತಗೊಂಡೆ, tension remains same throughout the string as long as string is of negligible mass so tension 0 irutte as long as the rope is athava adinadu string is of massless. Noted. ಕೆಲವೊಂದು ಎಕ್ಸಾಂಪಲ್ಸ್ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಒಂದು ಎಕ್ಸಾಂಪಲ್. ಇಲ್ಲೊಂದು ಟೇಬಲ್ ನ ಇಟ್ಟಿದ್ದೀನಿ, ಈ ಟೇಬಲ್ಗೆ ಲಾಸ್ಟ್ ಅಲ್ಲಿ ಒಂದು ಪುಲ್ಲಿನ ಅಟ್ಯಾಚ್ ಮಾಡಿದ್ದೀನಿ. ಸೊ ಆ ಪುಲ್ಲಿಗೆ ಒಂದು ಮಾಸ್ ತಗೊಂಡು ಇಲ್ಲೊಂದು ಮಾಸ್ ನ ಸಸ್ಪೆಂಡ್ ಮಾಡಿದ್ದೀನಿ, ಇಲ್ಲೊಂದು ಮಾಸ್ ಅಟ್ಯಾಚ್ ಆಗಿದೆ. ಸೊ ದಿಸ್ ಇಸ್ ಮಾಸ್ m1, ದಿಸ್ ಇಸ್ ಮಾಸ್ m2. ಈಗ ಇಲ್ಲಿ ಟೆನ್ಷನ್ ಏನಿರತ್ತಪ್ಪ ಅಂದ್ರೆ ಲೆಟ್ ಮಿ ಕಾಲ್ ದಟ್ ಆಸ್ ಟಿ. ಇಲ್ಲಿ ಟಿ ಇದ್ರೆ ಇಲ್ಲಿ ಏನಿರುತ್ತೆ, ಇಲ್ಲಿ ಕೂಡ ಟಿನೇ ಇರಬೇಕು. ದಟ್ ಈಸ್ ಅ ಥಿಂಗ್ ವಿಚ್ ಐ ಹ್ಯಾವ್ ಸೆಡ್. ಇಲ್ಲಿ ನಾನು ಅದನ್ನೇ ಹೇಳ್ತಿರೋದು, ರೋಪ್ ಸೇಮ್ ಇರುವಾಗ ಅದೆಷ್ಟಾದ್ರೂ ಹೋಗಿರ್ಲಿ, ಇಲ್ಲಿ ಹಿಂಗ್ ಬಂದ್ ಅಲ್ಲಾದ್ರೂ ಹೋಗಿರ್ಲಿ, ಏನೇ ಸಿಸ್ಟಮ್ ಆಗಿರ್ಲಿ, ಅದು ಟೆನ್ಷನ್ ಒಂದೇ ದಾರ ಆಗಿದ್ರೆ ಟೆನ್ಷನ್ ಏನಾಗುತ್ತೆ, ಸೇಮ್ ಆಗಿರುತ್ತೆ. ಅಂದ್ರೆ ಇದನ್ನೇ ಪೀಸ್ ಮಾಡಿ ಈ ಕಡೆ ಇನ್ನೊಂದು ಹಾಕ್ತೀನಿ ಸರ್, ಅವಾಗ ಟೆನ್ಷನ್ ಸೇಮ್ ಇರುತ್ತೆ? ಇಲ್ಲ, ನೋ 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 ನೋ. ಟೆನ್ಷನ್ ಯಾವಾಗ ಸೇಮ್ ಇರುತ್ತೆ ಅಂದ್ರೆ ಒಂದೇ ರೋಪ್ ಬ್ರೇಕ್ ಆಗ್ದಿರಾ ಇನ್ನೊಂದ್ ಕಡೆ ಕನೆಕ್ಟ್ ಆಗಿದ್ರೆ ಟೆನ್ಷನ್ ಸೇಮ್ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಏನಿರುತ್ತೆ ಟೆನ್ಷನ್, ಇನ್ನೊಂದು ಡಯಾಗ್ರಾಮ್ ಬರೀತೀನಿ ನೋಡಿ, ಇನ್ನೊಂದು ಡಯಾಗ್ರಾಮ್ ಬರೀತೀನಿ. ಓಕೆ, ಈ ತರ ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡ್ತೀನಿ, ಪುಲ್ಲಿ ಸಿಸ್ಟಮ್ ನ. ಈ ಕಡೆ ಒಂದು ಮಾಸು, ಈ ಕಡೆ ಒಂದು ಮಾಸ್ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿರೋ ರೋಪು ಹಾಗೆ ಒಂದು ಪುಲ್ಲಿನ ಸುತ್ತಾಕೊಂಡು ಹೀಗೆ ಬಂದು ಹೀಗೆ ಬಂದು ಇಲ್ಲಿ ಮತ್ತೆ ಜಾಯಿನ್ ಆಗ್ತಿದೆ. ಹಾಗಾದ್ರೆ ಇಲ್ಲಿ ಟೆನ್ಷನ್ ಏನಿರುತ್ತೋ, ಇಲ್ಲಿ ಯಾವ ಡೈರೆಕ್ಷನ್ ಇರುತ್ತೆ, ಇಲ್ಲಿ ನಿಂತ್ಕೊಂಡು ಒಂದು ಛತ್ರಿ ಓಪನ್ ಮಾಡಿ ಕಿಚಿಕ್ ಅಂತ ಮೇಲಿರುತ್ತೆ. ಸೊ ದಟ್ ಈಸ್ ಅ ಟೆನ್ಷನ್ ಅಟ್ ದಿಸ್ ಪಾಯಿಂಟ್. ಇಲ್ಲಿ ಟೆನ್ಷನ್ ಏನಿರುತ್ತೋ ಸೇಮ್ ರೋಪ್ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಕೂಡ ಅಷ್ಟೇ ಟೆನ್ಷನ್ ಇರಬೇಕು. ಯಾವಾಗ ಆ ರೋಪ್ಗೆ ಮಾಸ್ ನೆಗ್ಲಿಜಿಬಲ್ ಆಗಿದ್ದ. As long as the rope is negligible mass, the tension remains same. Is it clear? ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ಟೆನ್ಷನ್ ಚೇಂಜಸ್ ಇಫ್ ರೋಪ್ is having significant mass. ಅದಕ್ಕೇನಾದ್ರೂ ಸ್ವಲ್ಪ ಮಾಸ್ ಇದ್ರೆ ಟೆನ್ಷನ್ ಸೇಮ್ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ. ಲೆಟ್ ಅಸ್ ಕನ್ಸಿಡರ್ ಅನ್ ಎಕ್ಸಾಂಪಲ್. ಸೊ ಒಂದು ಸಸ್ಪೆನ್ಷನ್, ಒಂದು ಸೀಲಿಂಗ್ ಇದೆ ಅಂತ ಅನ್ಕೊಳ್ಳ, ಒಂದು ದೊಡ್ಡದಾಗಿರ್ತಕ್ಕಂಥ ರೋಪ್. ಆ ರೋಪ್ಗೆ ಸಿಕ್ಕಾಪಟ್ಟೆ ಮಾಸ್ ಇದೆ, ಮಾಸ್ಲೆಸ್ ಅಲ್ಲ, ಸಿಕ್ಕಾಪಟ್ಟೆ ಮಾಸ್ ಇದೆ. ಈಗ ಇಲ್ಲಿ ಈ ಡೈರೆಕ್ಷನಲ್ ಟೆನ್ಷನ್ ಇರುತ್ತೆ, ಇಲ್ಲಿ ಈ ಡೈರೆಕ್ಷನಲ್ ಟೆನ್ಷನ್ ಇರುತ್ತೆ. ಆಬ್ವಿಯಸ್ಲಿ ಇದು T1 ಅಂತೀನಿ, ಇದು T2 ಅಂತೀನಿ. T1 is not equal to T2. ಯಾವಾಗ? when the rope is having a mass, when the string ಅಥವಾ rope, when the string is having considerable mass, considerable mass, the tension varies from point to point, one point ಇಂದ ಇನ್ನೊಂದು ಪಾಯಿಂಟ್ಗೆ ಟೆನ್ಷನ್ ವೇರಿ ಆಗುತ್ತೆ. ಯಾಕೆ ಅಂದ್ರೆ ನೋಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಟೆನ್ಷನ್ ಬೇರೆ ಇದೆ, ಈ ಪಾಯಿಂಟ್ ಅಲ್ಲಿ ಟೆನ್ಷನ್ ಬೇರೆ ಇದೆ. ಈಗ ಈ ರೋಪ್ದು ಮಾಸ್ ಕ್ಯಾಪಿಟಲ್ ಎಂ ಅಂತ ಅನ್ಕೊಳ್ಳೋಣ, ತುಂಬಾ ವ್ಯಾಲ್ಯೂ ಇದೆ, ನೆಗ್ಲಿಜಿಬಲ್ ಅಲ್ಲ, ತುಂಬಾ ವ್ಯಾಲ್ಯೂ ಇದೆ. ಈಗ ಇಲ್ಲಿರೋ ಮಾಸ್ ಸ್ಮಾಲ್ ಎಂ ಅಂತ ಅನ್ಕೊಳ್ಳೋಣ. ಈ ಪಾಯಿಂಟ್ ನ ಕೆಳಗಡೆ ಎಳೆಯೋರು ಯಾರ್ಯಾರು? ಬರೀ mg, ಹೌದಾ? ಸ್ಮಾಲ್ mg ಡೌನ್ ಸೈಡ್ ಎಳೆಯೋರು. ಇಲ್ಲೊಂದು ಟೆನ್ಷನ್ ಇರುತ್ತೆ. ಬಟ್ ಇಲ್ಲೊಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿ, ಈ ಪಾಯಿಂಟ್ ಅಲ್ಲಿ ರೋಪ್ ನ ಯಾರ್ಯಾರು ಡೌನ್ ಸೈಡ್ ಎಳಿತಿದ್ದಾರೆ? ಈ ಕೆಳಗಡೆ ಇರೋ ಮಾಸ್ ಕೂಡ ಎಳಿತಿದೆ. ಅಂದ್ರೆ ಈ ರೋಪ್ಗೆ ಮಾಸ್ ಇದೆ, ಆ ಮಾಸು ಎಳಿತಿದೆ, ಅದ್ರ ಜೊತೆಗೆ ಇದು ಎಳಿತಿದೆ. ಹಾಗಾದ್ರೆ ಇಲ್ಲಿ ವೆಯ್ಟ್ ಎಷ್ಟಿರತ್ತಪ್ಪ ಅಂದ್ರೆ ಕ್ಯಾಪಿಟಲ್ ಎಂ ಪ್ಲಸ್ ಸ್ಮಾಲ್ ಎಂ ಇಂಟು ಜಿ. ಆಬ್ವಿಯಸ್ಲಿ ಕ್ಯಾಪಿಟಲ್ ಎಂ ನೆಗ್ಲಿಜಿಬಲ್ ಅಂತ ಅನ್ಕೊಂಡ್ರೆ ಪೂರ್ತಿ ಸೇಮ್ ಇರ್ತಿತ್ತು, ಬಟ್ ಇಲ್ಲ ಅಂದಾಗ ಈ ತರ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ದಟ್ ಇಸ್ ಒನ್ ಥಿಂಗ್ ನೀವು ನೋಟ್ ಮಾಡ್ಬೇಕಾಗಿರೋದು. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟು ಸಮ್ ಟೆನ್ಷನ್ ರೆಪ್ರೆಸೆಂಟೇಷನ್. ಸೊ ಕೆಲವೊಂದು ಡಯಾಗ್ರಾಮ್ಸ್ ನ ಬರೀತೀನಿ, ಟೆನ್ಷನ್ ನ ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ಡನ್, ಐ ಆಮ್ ರಿಮೂವಿಂಗ್ ದಿಸ್.
ಇನ್ನೊಂದು ಕಂಡೀಷನ್ ಇದೆ, ಟೆನ್ಷನ್ ಸೇಮ್ ಇರ್ಬೇಕಾದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಮಾಸ್ಲೆಸ್ ಆಗಿರ್ಬೇಕು ಮತ್ತೆ ಇನ್ಎಕ್ಸ್ಟೆನ್ಸಿಬಲ್ ಆಗಿರಬೇಕು. ದ ಟೆನ್ಷನ್ ರಿಮೈನ್ ಸೇಮ್, ಟೆನ್ಷನ್ ವಿಲ್ ಬಿ ಸೇಮ್ in a given string if it is massless and inextensible extend ಆಗಬಾರ್ದು ಮತ್ತೆ ಅದರ ಮಾಸ್ ನೆಗ್ಲಿಜಿಬಲ್ ಇರಬೇಕು ಅಂತ ಸ್ಟ್ರಿಂಗ್ ಗೆ ಟೆನ್ಷನ್ ಥ್ರೂ ಔಟ್ ದ ಸೇಮ್ ಇರುತ್ತೆ. ಸೊ ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಇಲ್ಲೊಂದು ಲೆಟ್ ಅಸ್ ಕನ್ಸಿಡರ್ ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸಿಸ್ಟಮ್ ಇದೆ, ಇದರ ಮಾಸ್ m1 ಅಂತ ಕರಿತೀನಿ. ಇಲ್ಲಿ ಇನ್ನೊಂದು ಮಾಸ್ ಇದೆ, ಇದರ ಮಾಸ್ m2 ಅಂತ ಕರಿತೀನಿ. ಆಬ್ವಿಯಸ್ಲಿ ರೋಪ್ ಮೆಟೀರಿಯಲ್ ಒಂದೇ ಆಗಿರ್ಬೋದು, ಅರೆ ಒಂದೇ ವೈರ್ ನ ಕಟ್ ಮಾಡಿ ಸೇಮ್ ವೈರ್ ನ ಇಲ್ಲೊಂದು ಪೀಸ್ ಹಾಕಿರಬಹುದು, ಬಟ್ ಟೆನ್ಷನ್ ಸೇಮ್ ಇರಲ್ಲ. ಯಾಕಂದ್ರೆ ಇಲ್ಲಿ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೊಂದು ಪ್ರಾಪರ್ಟಿ ಇರುತ್ತೆ, ಇಲ್ಲಿಂದ ಮೇಲೆಗೆ ಇನ್ನೊಂದು ಪ್ರಾಪರ್ಟಿ ಇರುತ್ತೆ. ಸೊ ಇಲ್ಲಿ ನಾವು ಟೆನ್ಷನ್ ಈ ಕಡೆಗೆ ಬರೆದ್ರೆ ಇದು T1 ಅಂತ ಕರಿತೀನಿ. ಇಲ್ಲಿಂದ ಇಲ್ಲಿವರೆಗೂ ಒಂದೇ ರೋಪ್ ಇದೆ, ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಇರುತ್ತೆ. ಇಲ್ಲಿಗೆ ಬಂದಾಗ ಬೇರೆ ರೋಪ್ ಇದೆ, ಬೇರೆ ಸ್ಟ್ರಿಂಗ್ ಇದೆ, ಮೆಟೀರಿಯಲ್ ಸೇಮ್ ಇರಬಹುದು, ಬಟ್ ಇದು ಬೇರೆ ಸ್ಟ್ರಿಂಗು ಇದು ಬೇರೆ ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡಬೇಕು. ಇದು ಬೇರೆ ಟೆನ್ಷನ್ ಇರುತ್ತೆ, ಇದು ಈ ಕಡೆಗೆ T2 ಅಷ್ಟೇ ಇರುತ್ತೆ. T1 is not equals to T2. T1 is not equal to T2. So always ಯಾವ ಕಡೆಗೆ ದಾರಾನ ಹೇಳಿತಿರ್ತೀವೋ ಆ ಕಡೆಗೆ ಇರುತ್ತೆ ಟೆನ್ಷನ್. So next we will consider one more example. ಇಲ್ಲೊಂದು ಮಾಸ್ m1 ಅಂತ ಕನ್ಸಿಡರ್ ಮಾಡೋಣ, ಇನ್ನೊಂದು ಮಾಸ್ m2, ಹಾಗೆ ಇನ್ನೊಂದು ಮಾಸ್ m3 ಅಂಡ್ ಒಂದು ಪುಲ್ಲಿನ ಕನ್ಸಿಡರ್ ಮಾಡಿ ಇಲ್ಲೊಂದು ಮಾಸ್ ನ ಸಸ್ಪೆಂಡ್ ಮಾಡಿದೀನಿ. ಸೊ ಈಗ ಎಷ್ಟು ಡಿಫ್ರೆಂಟ್, ಈ ಮೂರು ರೋಪ್ ಅಲ್ಲಿ ಒಂದೇ ಟೆನ್ಷನ್ ಇರುತ್ತೆ? ನೋ, ಡಿಫ್ರೆಂಟ್ ಇರುತ್ತೆ. ಸೊ ಇಲ್ಲಿ ಒಂದು ಟೆನ್ಷನ್ ಇರುತ್ತೆ, ಇಲ್ಲಿ ಏನಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ. T1 ಈ ಪೂರ್ತಿ ರೋಪ್ ಪೂರ್ತಿ ಒಂದೇ ಟೆನ್ಷನ್ ಇರುತ್ತೆ, ಆಸ್ ಲಾಂಗ್ ಎಸ್ ದ ಮಾಸ್ ಇಸ್ ನೆಗ್ಲಿಜಿಬಲ್ ಅಂಡ್ ಇಟ್ ಇಸ್ ಇನ್ಎಕ್ಸ್ಟೆಂಟಬಲ್. ಎಲಾಸ್ಟಿಕ್ ತರ ಸ್ಪ್ರೆಡ್ ಆಗಬಾರ್ದು, ಅಷ್ಟೇ ಇದ್ರೆ ಟೆನ್ಷನ್ ಸೇಮ್ ಇರುತ್ತೆ. ಇಲ್ಲಿ ಏನು ಅದು ಟೆನ್ಷನ್ T2 ಅನ್ಕೊಂತೀನಿ, ಇಲ್ಲೇನಿರುತ್ತೋ ಇದು ಅಷ್ಟೇ ಇರುತ್ತೆ. ಇಲ್ಲಿ ಬೇರೆ ಇರುತ್ತೆ T3, ಇದು T3. ಸೊ ಇವೆರಡು ಸೇಮ್ ಇರುತ್ತೆ, ಇವೆರಡು ಸೇಮ್ ಇರುತ್ತೆ. ಇದನ್ನೆಲ್ಲ ಹೇಗೆ ಫೈಂಡ್ ಔಟ್ ಮಾಡೋದು? ವಿಲ್ ಕಮ್ ಟು ನೋ, ಡೋಂಟ್ ವರಿ. ಡನ್. ನೆಕ್ಸ್ಟ್ ಥಿಂಗ್ ಇಸ್ ಸ್ಪ್ರಿಂಗ್ ಫೋರ್ಸ್. ಅರ್ಥ ಆಯ್ತಾ ಅಂತ ಅನ್ಕೊಂತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್. ಟೆನ್ಷನ್ ಫೋರ್ಸ್ ಯಾವ ತರ ವೇರಿ ಆಗುತ್ತೆ, ಯಾವ್ಯಾವ ಪಾಯಿಂಟ್ ಅಲ್ಲಿ ಯಾವ ತರ ಟೆನ್ಷನ್ ಇರುತ್ತೆ. ಆಲ್ವೇಸ್ ರಿಮೆಂಬರ್, ಪಾಯಿಂಟ್ ಆಫ್ ಸಸ್ಪೆನ್ಷನ್ ಇಂದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಟೆನ್ಷನ್ ಇರುತ್ತೆ. ಸೊ ನೆಕ್ಸ್ಟ್ ಇಸ್ ಸ್ಪ್ರಿಂಗ್ ಫೋರ್ಸ್. ಸ್ಪ್ರಿಂಗ್ ಫೋರ್ಸ್ ವರ್ಕ್ ಎನರ್ಜಿ ಪವರ್ ಅಲ್ಲಿ ತುಂಬಾ ಡೀಟೇಲ್ಸ್ ಇರುತ್ತೆ. ವರ್ಕ್ ಎನರ್ಜಿ ಪವರ್ ಮತ್ತೆ ಆಸಿಲೇಷನ್ಸ್ ಅಲ್ಲಿ ಕೂಡ ಸ್ಪ್ರಿಂಗ್ ಫೋರ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸ್ಪ್ರಿಂಗ್ ಫೋರ್ಸ್ ಇಸ್ ಎ ಟೈಪ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಒಂದು ಸ್ಪ್ರಿಂಗ್ ನ ಕನ್ಸಿಡರ್ ಮಾಡೋಣ, ಒಂದು ಮಾಸ್ ಅಟ್ಯಾಚ್ ಆಗಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಎ ಮಾಸ್ m ಅಟ್ಯಾಚ್ ಟು ಎ ಸ್ಪ್ರಿಂಗ್. ಸೊ ನಾರ್ಮಲ್ ಆಗಿ ಬಿಟ್ರೆ ಆ ಸ್ಪ್ರಿಂಗ್ ನ ತಂದು ಬಿಟ್ಬಿಟ್ರೆ ಒಂದು ಪೊಸಿಷನ್ ಬಂದು ನಿಂತ್ಕೊಳ್ಳುತ್ತೆ. ಅದನ್ನ ನಾವೇನಂತ ಕರೆದ್ವಿ? ಈಕ್ವಿಲಿಬ್ರಿಯಂ ಪೊಸಿಷನ್. ಈಕ್ವಿಲಿಬ್ರಿಯಂ ಪೊಸಿಷನ್ ಅಥವಾ ಇನ್ನೊಂದು ಏನಿದೆ ಮೀನ್ ಪೊಸಿಷನ್. ಸುಮ್ನೆ ತನ್ನ ಪಾಡಿಗೆ ತಂದ್ಬಿಟ್ರೆ ಬಂದೊಂದ್ ಕಡೆ ನಿಂತಿರತ್ತೆ, ಅದನ್ನ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿದ್ವಿ. ಸೊ ಈಗ ಈ ಮಾಸ್ ನ ಎಡ್ಕೊಂಡು ಕಿಚಾಕ್ ಅಂತ ಎಳಿತೀನಿ. ಈ ಕಡೆಗೆ ಎಳೆದ್ರೆ ಸ್ವಲ್ಪ ಮುಂದೆ ಬರುತ್ತಲ್ಲ, ಆ ಡಿಸ್ಟೆನ್ಸ್ ನ ನಾನು ಎಕ್ಸ್ ಅಂತ ಕರಿತೀನಿ. ನೀವ್ ಅನ್ಕೊಳ್ಳೋ ಎಕ್ಸ್ ಅಲ್ಲ, ಆಲ್ಫಾಬೆಟಿಕಲ್ ಎಕ್ಸ್ ಡಿಸ್ಟೆನ್ಸ್, ಎಕ್ಸ್ ಎಕ್ಸ್ ಅಲ್ಲ, ಬರೀ ಎಕ್ಸ್. ಓಕೆ, ಎಕ್ಸ್ ಡಿಸ್ಟೆನ್ಸ್ ಸ್ಟ್ರೆಚ್ ಆದಾಗ ಈ ಮಾಸ್ ನ ಯಾರೋ ಒಬ್ರು ಈ ಕಡೆಗೆ ಎಳೆಯಕ್ಕೆ ಟ್ರೈ ಮಾಡ್ತಿರ್ತಾರೆ. ಯಾರದು? ಅದೇ ಸ್ಪ್ರಿಂಗ್ ಫೋರ್ಸ್. ದ ಸ್ಪ್ರಿಂಗ್ ಫೋರ್ಸ್ ಇಸ್ ಗಿವೆನ್ ಬೈ F is equals to minus kx. F is equals to minus kx. K is nothing but the spring constant. K ಅಂದ್ರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂಡ್ x is a displacement. ಈಕ್ವಿಲಿಬ್ರಿಯಂ ಪೊಸಿಷನ್ ಎಷ್ಟು ಎಳಿತೀವೋ ಅದನ್ನ x ಅಂತ ಕರೆದ್ವಿ. ಮೈನಸ್ ಯಾಕೆ ಬಂದು ಸರ್? ನಾನು ಈ ಕಡೆಗೆ ಹೇಳಿದ್ರೆ ಸ್ಪ್ರಿಂಗು ಈ ಕಡೆಗೆ ಹೇಳ್ಕೊಳಕ್ ಟ್ರೈ ಮಾಡತ್ತೆ. ಅದೇ ಸ್ಪ್ರಿಂಗ್ ನ ನಾನು ಕಿಚ್ಚಕ್ ಅಂತ ಪುಷ್ ಮಾಡಿದ್ರೆ ಆ ಸ್ಪ್ರಿಂಗ್ ಏನ್ ಮಾಡುತ್ತೆ? ಈ ಕಡೆ ತಳ್ಳಕ್ ಟ್ರೈ ಮಾಡುತ್ತೆ. ಅಂದ್ರೆ ನಾನು ಈ ಕಡೆ ತಳ್ಳಿದ್ರೆ ಸ್ಪ್ರಿಂಗ್ ಈ ಕಡೆ ತಳ್ಳಕ್ ಟ್ರೈ ಮಾಡುತ್ತೆ, ನಾನು ಈ ಕಡೆಗೆ ಎಳ್ಕೊಂಡ್ರೆ ಸ್ಪ್ರಿಂಗ್ ಆ ಕಡೆ ಎಳ್ಕೊಳಕ್ ಟ್ರೈ ಮಾಡುತ್ತೆ. ಸೊ ಆಲ್ವೇಸ್ ಆಪೋಸಿಟ್ ಟು ದ ಡಿಸ್ಪ್ಲೇಸ್ಮೆಂಟ್. ಕೆ ನ ನಾವೇನಂತ ಕರಿತೀವಿ? ಇಟ್ ಈಸ್ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸೊ ಕೆ ಗೆ ಒಂದು ಡೆಫಿನೇಷನ್ ಬೇಕಾದ್ರೆ ಕೊಡೋಣ. ಸೊ ನೋಡಿ ಇಲ್ಲಿ F is equals to kx. ಬರೀ ಮ್ಯಾಗ್ನಿಟ್ಯೂಡ್ ತಗೊಂತೀನಿ. F is equals to kx. K is equals to F by
ಎಕ್ಸ್. ಈಗ ಎಫ್ ಇಸ್ ಈಕ್ವಲ್ ಟು 1 ನ್ಯೂಟನ್, ಎಕ್ಸ್ ಇಸ್ ಈಕ್ವಲ್ ಟು 1 ಮೀಟರ್ ಆದಾಗ ಕೆ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಕೆ ಇಸ್ ಡಿಫೈನ್ಡ್ ಆಸ್ it is amount of force required to produce a unit displacement in a given spring. So N is measured in, sorry, K is measured in ನ್ಯೂಟನ್ ಪರ್ ಮೀಟರ್. 1 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಮಾಡೋದಕ್ಕೆ ಎಷ್ಟು ನ್ಯೂಟನ್ ಫೋರ್ಸ್ ಬೇಕು ಅದನ್ನೇ ಕೆ ಅಂತ ಕರಿತೀವಿ. ಸೊ ಯು ಕ್ಯಾನ್ ಅಸ್ಯೂಮ್ ಲೈಕ್ ದಟ್. ನಮ್ಮ ಪೆನ್ನಲ್ಲಿ ಟಿಕ್ ಟಿಕ್ ಪೆನ್ನಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ ನೋಡಿದ್ರೆ, ಸುಮ್ಮನೆ ಶ್ವೈ ಅಂತ ಹೀಗಿರುತ್ತೆ. ಇದನ್ನ 1 ಮೀಟರ್ ಎಲಾಂಗೇಟ್ ಮಾಡಕ್ಕೆ, ಇನ್ನು ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ಕೊಳ್ಳಿ, ಇಷ್ಟದೆ, ಆ ಸ್ಪ್ರಿಂಗ್ ನ 1 ಮೀಟರ್ ಎಲಾಂಗೇಟ್ ಮಾಡಕ್ಕೆ ಎಷ್ಟು ಫೋರ್ಸ್ ಬೇಕಾಗುತ್ತೋ ಅದ್ರದ್ದು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅದೇ ಆಗಿರುತ್ತೆ, ಕೆ ವ್ಯಾಲ್ಯೂ. ನಮ್ಮ ಬೈಕಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ ನೋಡಿದ್ರ, ಶಾಕ್ ಅಬ್ಸಾರ್ಬರ್ ಅಲ್ಲಿ, ಅದನ್ನ 1 ಮೀಟರ್ ಅಂದ್ರೆ ಇರೋದೇ 1 ಮೀಟರ್, ನಾ ಹೇಳ್ತೀರ ಅಂತ ದೊಡ್ಡ ಸ್ಪ್ರಿಂಗ್ ತಗೊಳ್ಳಿ, ಅದನ್ನ 1 ಮೀಟರ್ ಎಲಾಂಗೇಷನ್ ಮಾಡಕ್ಕೆ ಎಷ್ಟು ಫೋರ್ಸ್ ಬೇಕಾಗುತ್ತೆ ಅದು ಕೆ ವ್ಯಾಲ್ಯೂ ಅಂತ ಕರಿತೀವಿ. ಅದು ತುಂಬಾ ದಪ್ಪ ಇರುತ್ತೆ. ಯಾವುದು ನಿಮ್ ಬೈಕಲ್ಲಿ ಇರೋ ಶಾಕ್ ಅಬ್ಸಾರ್ಬರ್ ಅಲ್ಲಿ ಇರುತ್ತೆ ನೋಡಿದ್ರ, ದಟ್ ಕೆ ವ್ಯಾಲ್ಯೂ ಇಸ್ ಹ್ಯೂಜ್ ದ್ಯಾನ್ ದಿಸ್ ಒನ್. ಸೊ ಅಂದ್ರೆ ಸ್ಟಿಫ್ನೆಸ್ ಅಂತ ಹೇಳ್ಬೋದ, ಆ ಸ್ಪ್ರಿಂಗ್ ಹಾರ್ಡ್ನೆಸ್ ಎಷ್ಟಿದೆ ಆ ತರ ಮೆಜರ್ ಮಾಡ್ತಿದೆ ಅಂತ ಅನ್ಕೋಬಹುದು. ಸೊ ದಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕೆ ವ್ಯಾಲ್ಯೂ. F is equals to minus kx. So next very important tool is free body diagram. Very important. ಫ್ರೀ ಬಾಡಿ ಡಯಾಗ್ರಾಮ್ ಗೊತ್ತಿಲ್ಲದೆ ನೀವು ಈ ಚಾಪ್ಟರ್ ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕಾಗಲ್ಲ, ನಿಜ ಹೇಳ್ತಿದ್ದೀನಿ. ಹಾಗಾಗಿ ಸ್ವಲ್ಪ 2x ಸ್ಪೀಡ್ ಅಲ್ಲಿ ಏನಾದ್ರು ಮಾಡ್ತಿದ್ರೆ 1x ಸ್ಪೀಡ್ಗೆ ಹಾಕೊಳ್ಳಿ, ಸ್ಲೋ ಮಾಡೋಕ್ಕೆ ಟ್ರೈ ಮಾಡಿ. ಫ್ರೀ ಬಾಡಿ ಡಯಾಗ್ರಾಮ್, ಫ್ರೀ ಬಾಡಿ ಡಯಾಗ್ರಾಮ್, ಎಫ್ ಬಿ ಡಿ. 10ನೇ ನಂಬರ್ ಬಿಡಿ ಗೊತ್ತು, ಗಣೇಶ್ ಬಿಡಿ ಗೊತ್ತು, ಇದ್ಯಾವ ಸರ್ ಫ್ರೀ ಬಿಡಿ? ಎಫ್ ಬಿ ಡಿ, ಫ್ರೀ ಬಾಡಿ ಡಯಾಗ್ರಾಮ್. ಏನಿದು ಅಂದ್ರೆ ಇಟ್ ಈಸ್ ಎ ಪವರ್ಫುಲ್ ಟೂಲ್ ಯೂಸ್ ಟು ಸಾಲ್ವ್ ದ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡ್ಬೇಕಾದ್ರೆ ನಾವು ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಯೂಸಿಂಗ್ ಸರ್ಟೆನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಅದನ್ನೇ ನಾವೆಂತ ಕರಿತೀವಿ, ಫ್ರೀ ಬಾಡಿ ಡಯಾಗ್ರಾಮ್ ಅಂತ ಕರಿತೀವಿ. Free body diagram is a graphical representation of a body isolated from its surroundings, indicating the forces acting on it. So ಅದರ ಮೇಲೆ ಯಾವ ಫೋರ್ಸಸ್ ಆಕ್ಟ್ ಮಾಡ್ತಿದೆ ಅಂಡ್ ಯಾವ ಫೋರ್ಸಸ್ ಆಕ್ಟ್ ಮಾಡ್ತಿದೆ ಅದ್ರ ಮೇಲೆ ಅಂತ ಇಂಡಿಕೇಟ್ ಮಾಡಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಫ್ರೀ ಬಾಡಿ ಡಯಾಗ್ರಾಮ್. ಇಲ್ಲೊಂದು ವರ್ಡ್ ಇದೆ, a body isolated from its surrounding. ನಾವು ಯಾವ್ದಾದ್ರು ಒಂದು ಬಾಡಿಗೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆಯುವಾಗ ಅದು ಸುತ್ತಲೂ ಏನೇನಿದೆ ಅಂತ ನಾವು ವರಿ ಮಾಡಲ್ಲ, ಓನ್ಲಿ ಅದ್ರ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಮಾಡ್ತಿದೆ ಅನ್ನೋದು ಮಾತ್ರ ನೋಡ್ತೀವಿ. ಸೊ ಲೆಟ್ ಅಸ್ ಸಿ ಸಮ್ ಸ್ಟೆಪ್ಸ್ ಇನ್ವಾಲ್ವ್ ಇನ್ ಡ್ರಾಯಿಂಗ್ ಎ ಫ್ರೀ ಬಾಡಿ ಡಯಾಗ್ರಾಮ್. ಸ್ಟೆಪ್ಸ್ ಇನ್ writing ಫ್ರೀ ಬಾಡಿ ಡಯಾಗ್ರಾಮ್, FBD. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಐಸೋಲೇಟ್ ದ ಬಾಡಿ ಫ್ರಮ್ ಇಟ್ಸ್ ಸರೌಂಡಿಂಗ್. ದೊಡ್ಡ ಸಿಸ್ಟಮ್ ಕೊಟ್ಟಿರ್ತಪ್ಪ, ದೊಡ್ಡ ಮೆಷಿನ್ ಇರುತ್ತೆ. ಈಗ ಯಾವುದೋ ಒಂದು ಆಬ್ಜೆಕ್ಟ್ ನ ಮಾತ್ರ ಸ್ಟಡಿ ಮಾಡಬೇಕು. ಈಗ ಆಬ್ಜೆಕ್ಟ್ ನ ಸ್ಟಡಿ ಮಾಡ್ಬೇಕಾದ್ರೆ ಆ ಒಂದು ಆಬ್ಜೆಕ್ಟ್ ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಐಸೋಲೇಟ್ ಮಾಡಬೇಕು. ಐಸೋಲೇಟ್ ದ ಬಾಡಿ ಫ್ರಮ್ ಇಟ್ಸ್ surrounding system. Indicate the body with a point mass. ಒಂದು ಬಾಕ್ಸ್ ತರ ಬರೀತಾರೆ, ಇಲ್ಲ ಪಾಯಿಂಟ್ ಮಾಸ್ ತರ ಬರೀತಾರೆ, ನಾನು ಪಾಯಿಂಟ್ ಮಾಸ್ ಅಂತ ಕರಿತೀನಿ. ಸೊ a body, any body in consideration is taken as
ಟೇಕೆನ್ ಆಸ್ ಪಾಯಿಂಟ್ ಮಾಸ್. ಪಾಯಿಂಟ್ ಮಾಸ್. ಯಾವ್ದಾರ ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆಯಿಂದ ಒಂದು ಲಾರಿನ ತಳ್ಳಿಬಿಡೋಣ. ದೊಡ್ಡ ಬಿಲ್ಡಿಂಗ್ ಮೇಲೆ ಲಾರಿ ಹೆಂಗ್ ಹೋಯ್ತು ಸರ್? ಅಸ್ಯೂಮ್. ಅರೆ ಅಸ್ಯೂಮ್ ಮಾಡ್ಕೊಳಕ್ಕೆ ಏನ್ ಫ್ರೀ ದುಡ್ಡು ಏನ್ ಬೇಕಾಗಿಲ್ಲ ತಾನೆ. ಅಸ್ಯೂಮ್ ಮಾಡ್ಕೊಳ್ಳಿ, ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆಯಿಂದ ಒಂದು ಲಾರಿನ ತಳ್ಳಿಬಿಡೋಣ. ಎಷ್ಟು ಸೆಕೆಂಡ್ ಆದ್ಮೇಲೆ ಡೌನ್ ಸೈಡ್ ಬರುತ್ತೆ, ಆಕ್ಸಲರೇಷನ್ ಎಷ್ಟು ಅಂತ ಎಲ್ಲ ಸ್ಟಡಿ ಮಾಡ್ಬೇಕಾದ್ರೆ ಲಾರಿ ಹೀಗಿದ್ಯಾ, ಮೂತಿ ಕೆಳಗಡೆ ಇದೆಯಾ, ಇಲ್ಲ ಬಾಲ ಕೆಳಗಡೆ ಇದೆಯಾ ಅಂತ ಅದೆಲ್ಲ ವರಿ ಮಾಡಲ್ಲ. ಅಸ್ಯೂಮ್ ದಿಸ್ ಲಾರಿ ಇಸ್ ಎ ಪಾಯಿಂಟ್ ಮಾಸ್. ಇದು ಟೋಟಲ್ ಮಾಸ್ ಎಷ್ಟಿದೆಯೋ ಇದ್ರ ಮಾಸ್ ಅಷ್ಟಿದೆ ಅಂತ ಅನ್ಕೊಳ್ಳೋಣ. ಆ ಪಾಯಿಂಟ್ ಮಾಸ್ ಬೀಳ್ತಿದೆ. ಈಗ ನಾವು ಇದನ್ನೇನ್ ಸಾಲ್ವ್ ಮಾಡ್ಬೋದು, ಫ್ರೀ ಬಾಡಿ ಡಯಾಗ್ರಾಮ್ ಮಾಡಿ ಈ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ಸೊ ಅದ್ ಬಿಟ್ಬಿಟ್ಟು ಒಂದ್ ಮೂತಿ ಮುಂದಗಡೆ ಇದೆಯಾ ಇಲ್ಲ ಬಾಲ ಮುಂದಗಡೆ ಇದೆಯಾ, ಯಾವ್ದು ಫಸ್ಟ್ ಬರುತ್ತೆ, ವಿ ಡೋಂಟ್ ಕೇರ್. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಬರೆಯುವಾಗ ಯಾವುದೇ ಸಿಸ್ಟಮ್ ಆಗಿರ್ಲಿ ಒಂದು ಪಾಯಿಂಟ್ ಆಬ್ಜೆಕ್ಟ್ ನ ಹಾಗೆ ಇಂಡಿಕೇಟ್ ಮಾಡ್ತೀವಿ. ದ ಥರ್ಡ್ ಸ್ಟೆಪ್ ಇಸ್ represent all the forces acting on it. All the forces acting on it. Very very important. ಅದರ ಮೇಲೆ ಯಾವ ಫೋರ್ಸಸ್ ಆಕ್ಟ್ ಆಗ್ತಿದೆ, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ತಗೊಂಡು ಅದ್ರ ಮೇಲೆ ಯಾವ ಫೋರ್ಸಸ್ ಆಕ್ಟ್ ಆಗ್ತಿದೆ ಅದನ್ನ ಮಾತ್ರ ಬರೀರಿ. ಐ ರಿಪೀಟ್, ಆಲ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ಇಟ್ ವರ್ಡ್ನ ಹೈಲೈಟ್ ಮಾಡ್ಕೊಳ್ಳಿ. Do not represent the forces acted by body. ಯಾವುದೋ ಒಂದು ಆಬ್ಜೆಕ್ಟ್ ನ ಬರೀತೀನಿ. ಲೆಟ್ ಅಸ್ ಕನ್ಸಿಡರ್ ಆಬ್ಜೆಕ್ಟ್ ಲೈಕ್ ದಿಸ್. ಆಬ್ವಿಯಸ್ಲಿ ಇದು ಗ್ರೌಂಡ್ ಮೇಲೆ ಇದೆ, ಏನೇನ್ ಫೋರ್ಸಸ್ ಇರುತ್ತೆ, ಡೌನ್ ಸೈಡ್ mg ಇರುತ್ತೆ, ಮೇಲೆ ಏನಿರುತ್ತೆ ನಾರ್ಮಲ್ ಫೋರ್ಸ್ ಇರುತ್ತೆ. ಸೊ ಈಗ ಇದನ್ನ ಫ್ರೀ ಬಾಡಿ ಡಯಾಗ್ರಾಮ್ ಅಂತ ಬರಿಬೇಕಾದ್ರೆ ಒಂದು ಪಾಯಿಂಟ್ ಆಬ್ಜೆಕ್ಟ್, ಕೆಲವೊಂದು ಬುಕ್ಸ್ ಅಲ್ಲಿ ಬಾಕ್ಸ್ ಅಂತ ತಗೊಂಡ್ರೆ ಇಟ್ ಇಸ್ ನಾಟ್ ಅ ವರಿ. ಸೊ ಇದ್ರ ಪೂರ್ತಿ ಮಾಸ್ ಏನಿದೆಯೋ ಇದ್ರದ್ದು ಮಾಸ್ ಅಷ್ಟೇ ಇದೆ. ಈಗ ಇದ್ರ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಮಾಡ್ತಾ ಇದೆ ಅದನ್ನ ಮಾತ್ರ ಬರಿ. ಇದ್ರ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಒಂದು ಡೌನ್ ಸೈಡ್ ಏನ್ ಆಗ್ತಾ ಇದೆ, mg ಆಕ್ಟ್ ಆಗ್ತಾ ಇದೆ, ದಟ್ ಇಸ್ ಗ್ರಾವಿಟೇಷನಲ್ ಫೋರ್ಸ್. ಇನ್ನೊಂದು ನಾರ್ಮಲ್ ಫೋರ್ಸ್ ಇದೆ. ನಾರ್ಮಲ್ ಫೋರ್ಸ್ ಈ ಗ್ರೌಂಡ್ ಇದ್ರ ಮೇಲೆ ಆಕ್ಟ್ ಮಾಡ್ತಾ ಇದೆ, ದಟ್ ಈಸ್ ನಾರ್ಮಲ್ ಫೋರ್ಸ್. ಇನ್ನೊಂದು ಫೋರ್ಸ್ ಇದೆ, ಏನ್ ಹೇಳ್ತೀರಾ ಹೇಳ, ಈ ಆಬ್ಜೆಕ್ಟ್ ಈ ಸರ್ಫೇಸ್ ಮೇಲೆ ಫೋರ್ಸ್, ನಾರ್ಮಲ್ ಫೋರ್ಸ್ ಎಷ್ಟಿದೆಯೋ ಅಷ್ಟೇ ಫೋರ್ಸ್ ನ ಆಕ್ಟ್ ಮಾಡ್ತಾ ಇದೆ. ಇದನ್ನ ಇಲ್ಲಿ ಬರಿಬೇಕಾ? ನೋ 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 ಬರೆಯೋ ಅಷ್ಟಿಲ್ಲ. ಯಾಕೆಂದ್ರೆ ಇದು ದಿಸ್ ಇಸ್ ಅ ಫೋರ್ಸ್ ಆಕ್ಟೆಡ್ ಬೈ ದ ಬಾಡಿ ಆನ್ ದ ಸರ್ಫೇಸ್. ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಯು ನೀಡ್ ನಾಟ್ ಟು ರೆಪ್ರೆಸೆಂಟ್ ದಿಸ್ ಫೋರ್ಸ್ ಇನ್ ದಿಸ್ ಡಯಾಗ್ರಾಮ್. ಇದೇನಿದು, ದಿಸ್ ಇಸ್ ಅ ಫೋರ್ಸ್ ಆಕ್ಟೆಡ್ ಬೈ ದ ಸರ್ಫೇಸ್ ಆನ್ ದ ಗ್ರೌಂಡ್, ಸಾರಿ ಸರ್ಫೇಸ್ ಆನ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತದೆ ಅದನ್ನ ಬರೀಬೇಕು. ಆಬ್ಜೆಕ್ಟ್ ಯಾವ್ಯಾವ ಫೋರ್ಸಸ್ ನ ಆಕ್ಟ್ ಮಾಡ್ತಿದೆ ಬೇರೆ ಅದ್ರ ಮೇಲೆ, ನೋ ನೀಡ್ ಟು ರೈಟ್. ಸೊ ದಟ್ ಇಸ್ ಒನ್ ಕಂಡೀಷನ್. ಸೊ choose a frame of reference. ಸೊ ಆಬ್ವಿಯಸ್ಲಿ ನಾವು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಈ ಸಿಸ್ಟಮ್ ನ ಹೊರಗಡೆಯಿಂದಾದ್ರೂ ಅಬ್ಸರ್ವ್ ಮಾಡ್ಬೋದು ಅಥವಾ ಒಳಗಡೆ ಹೋಗಿ ಅಬ್ಸರ್ವ್ ಮಾಡ್ಬೋದು. ಸೊ ಒಳಗಡೆ ಅದೇನಾದ್ರೂ ಆಕ್ಸಲರೇಟ್ ಆಗ್ತದೆ, ಇನ್ನೊಂದು ಎಕ್ಸ್ಟ್ರಾ ಫೋರ್ಸ್ ನ ಆಡ್ ಮಾಡಬೇಕು, ಅದನ್ನೇ ಸೂಡೋ ಫೋರ್ಸ್ ಅಂತ ಕರಿತೀವಿ. ಸೊ ಇಫ್ ದ ಫ್ರೇಮ್ ಆಫ್ ರೆಫರೆನ್ಸ್, ಈ ಲಾಸ್ಟ್ ಪಾಯಿಂಟ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಸೊ ಹೋಗ್ತಾ ನ್ಯೂಟನ್ ಸೆಕೆಂಡ್ ಲಾ ಆದ್ಮೇಲೆ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಈ ಲಾಸ್ಟ್ ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಇಫ್ ದ ಫ್ರೇಮ್ ಆಫ್ ರೆಫರೆನ್ಸ್ ಇಸ್, if frame of reference is inertial frame. So as usual nam Newton's laws of motion na obey ಮಾಡಬಹುದಾಗಿರುತ್ತೆ. So need not to worry. So no worries. If the frame is non-inertial, ಒಂದು ಸೂಡೋ ಫೋರ್ಸ್ ಅಂತ ಬರುತ್ತೆ. ಸುಳ್ಳು ಫೋರ್ಸ್, ಸೂಡೋ ಅಂದ್ರೆ ಸುಳ್ಳು. ಎಲ್ಲೋ ಕೇಳ್ದಂಗಿದೆಯಲ್ಲ, ಅಮೀಬಾ ಓಪನಿಂಗ್ ಆಗುತ್ತಲ್ಲ, ಸೂಡೋಪೋಡಿಯಾ ಅಂದ್ರೆ ಸುಳ್ಳು. ಫಾಲ್ಸ್ ಫೋರ್ಸ್ ಒಂದು ಇಲ್ಲಿ ಅಪಿಯರ್ ಆಗುತ್ತೆ ಯಾವಾಗ, ನಾನ್ ಇನರ್ಷಿಯಲ್. ಸರ್ ನಾನ್ ಇನರ್ಷಿಯಲ್ ಅಂದ್ರೆ ಏನು, ಇನರ್ಷಿಯಲ್ ಫ್ರೇಮ್ ಅಂದ್ರೆ ಏನು, we will study one by one. Inertial frame of reference ಅಂದ್ರೆ ಆ ಫ್ರೇಮ್ ಆಕ್ಸಲರೇಟ್ ಆಗಬಾರ್ದು. ನಾನ್ ಇನರ್ಷಿಯಲ್ ಫ್ರೇಮ್ ಅಂದ್ರೆ ಯಾವ್ದಾದ್ರು ಒಂದು ಫ್ರೇಮ್ ಆಕ್ಸಲರೇಟ್ ಆಗ್ತಿದೆ. ನಾನು ಒಂದು ಕಾರ್ ಮೇಲೆ ಕೂತಿದ್ದೀನಿ, ಕ್ಯಾಮ್ರಾ ನೋಡ್ತಾ ಇದ್ದೀನಿ, ನನ್ನ ಕಾರು ಸುಮ್ನೆ ನಿಂತಿದೆ ಅಂದ್ರೆ ನಾನ್ ಇನರ್ಷಿಯಲ್ ಫ್ರೇಮ್. ಅದೇ ನನ್ನ ಕಾರ್ ಏನಾದ್ರು ಆಕ್ಸಲರೇಟ್ ಆಗ್ತಿದೆ, ರಾಯ್ ಅಂತ ಹೋಗಕ್ ಶುರು ಮಾಡ್ತಿದೆ ಅಂದ್ರೆ ನಾನು ನಾನ್ ಇನರ್ಷಿಯಲ್ ಫ್ರೇಮ್. ಅಂತ ಫ್ರೇಮ್ ನಲ್ಲಿ ಸೂಡೋ ಫೋರ್ಸ್ ನ ಕನ್ಸಿಡರ್ ಮಾಡ್ಬೇಕು. ಸೂಡೋ ಫೋರ್ಸ್ ಶುಡ್ ಬಿ ಕನ್ಸಿಡರ್ ಮಾಡ್ಬೇಕು. ಇದು ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ತಲೆ ಕೆಡ್ಸ್ಕೋಬೇಡಿ. ಪ್ರಾಬ್ಲಮ್ಸ್ ಮಾಡ್ತಾ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಟಾಪಿಕ್. ಫ್ರೀ ಬಾಡಿ ಡಯಾಗ್ರಾಮ್ ಸ್ಟೆಪ್ಸ್ ನ ಇನ್ವಾಲ್ವ್ ಮಾಡೋದು ಹೇಗೆ ಅಂತ
ನಿಮ್ಗೆ ಐಡಿಯಾ ಬಂತು ಅಂತ ಅನ್ಕೊಂತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಲ್ ಡ್ರಾ ಸಮ್ ಫ್ರೀ ಬಾಡಿ ಡಯಾಗ್ರಾಮ್. ಕೆಲವೊಂದು ಫ್ರೀ ಬಾಡಿ ಡಯಾಗ್ರಾಮ್ಸ್ ನ ಬರೆಯಕ್ಕೆ ಟ್ರೈ ಮಾಡೋಣ. ಸೊ ಡನ್, ಮೇಕ್ ಎ ನೋಟ್ ಆನ್ ದಿಸ್ ಒನ್. ಈ ಪಾಯಿಂಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ಐಡಿಯಾ ಬರುತ್ತೆ. ಸೊ ಡ್ರಾ ಫ್ರೀ ಬಾಡಿ ಡಯಾಗ್ರಾಮ್ಸ್. Draw free body diagrams. Write the FBD. Enta BD? FBD. FBDs. ಗಣೇಶ್ ಬಿಡಿ, ಗಣೇಶ್ ಬಿಡಿ, ಗಣೇಶ್ ಬಿಡಿ. ಯಾರಿಗಾದ್ರು ಗೊತ್ತಾ ಗಣೇಶ್ ಬಿಡಿ? ಗೊತ್ತಿದ್ರೆ ಏನು ಟ್ರೈ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಕೇಳ್ತಿರೋದು. ಸರ್ ಹೇಳಿದ್ರು ಟ್ರೈ ಮಾಡ್ತೀವಿ ಅಂತ ಹೇಳಕ್ ಹೋಗ್ಬೇಡಿ. ಸೊ ಫ್ರೀ ಬಾಡಿ ಡಯಾಗ್ರಾಮ್. ಸೊ ಒಂದು ಆಬ್ಜೆಕ್ಟ್ ನಾರ್ಮಲ್ ಆಗಿ ಇಲ್ಲಿದೆ ಸರ್ಫೇಸ್ ಮೇಲೆ, ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್. ಇದ್ರ ಮಾಸ್ ಎಂ ಇದೆ. ಈ ಮಾಸ್ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಿರತ್ತೆ, ಎಂ ಜಿ ಮತ್ತೆ ಮೇಲ್ಗಡೆಗೆ ನಾರ್ಮಲ್, ಅಷ್ಟೇ ಬರಿಬೇಕಾದ್ರೆ. ಇಷ್ಟೇ ಫ್ರೀ ಬಾಡಿ ಆಫ್ ಎಂ, ಎಫ್ ಬಿ ಡಿ ಆಫ್ ಎಂ. ದಟ್ಸ್ ಇಟ್. ಅದು ಆಲ್ರೆಡಿ ನಾವು ಹೇಳಿದ್ವಿ. ಸೊ ಲೆಟ್ ಅಸ್ ಸಿ ನೆಕ್ಸ್ಟ್ ಒನ್. ಇನ್ನೊಂದು ಪ್ರಾಬ್ಲಮ್ ನ, ಇನ್ನೊಂದು ಸಿಚುವೇಶನ್ ನ ಕನ್ಸಿಡರ್ ಮಾಡ್ತೀನಿ. ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ M1, FBD ಆಫ್ M1, M2. ದಟ್ಸ್ ಇಟ್, M1 ಅಂಡ್ M2. ಒಂದು ಸರ್ಫೇಸ್ ಇದೆ, ಸರ್ಫೇಸ್ ಮಾಸ್ M1 ಅಂಡ್ ದಿಸ್ ಇಸ್ ಹಿಂಜ್ಡ್ ರೈಟ್ ಸೈಡ್. ಈ ಕಡೆಗೆ ಒಂದು ಮಾಸ್ ನ ಅಟ್ಯಾಚ್ ಮಾಡಿದ್ದೀನಿ, ಇದು M2. ಇದ್ರ ಮೇಲೆ ಸರ್ಫೇಸ್ ಫ್ರಿಕ್ಷನ್ಲೆಸ್ ಅಂತ ಅಸ್ಯೂಮ್ ಮಾಡ್ಕೊಂತೀನಿ. ಸೊ ಬಾಡಿ ಸುಮ್ಮನೆ ನಿಂತಿದೆ. ಈಗ M1 ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಿದೆ, M2 ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಿದೆ ಬರಿಬೇಕಾಗುತ್ತೆ. ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ M1 ಅಂಡ್ M2. FBD ಆಫ್ M1 ಪಾಯಿಂಟ್ ಮಾಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದ್ರ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಿದೆ ನೋಡಿ. ಇಲ್ಲಿ M2 ಮೇಲೆ ಫಸ್ಟ್ ಇಲ್ಲಿ ಬರ್ಕೊಂತೀನಿ, M2G ಆಕ್ಟ್ ಆಗ್ತಾ ಇದೆ. ಮೇಲೆಗೆ ಟೆನ್ಷನ್ ಆಕ್ಟ್ ಆಗ್ತಾ ಇರುತ್ತೆ, ಒಂದೇ ರೋಪ್ ಆಗಿರೋದ್ರಿಂದ ಇಲ್ಲಿ ಕೂಡ ಅದೇ ಟೆನ್ಷನ್ ಇರುತ್ತೆ. Is there any other force? That's it. ಅಷ್ಟೇ ಇರೋದು. There is no other force. ಫ್ರಿಕ್ಷನ್ ಇರುತ್ತೆ, ಅದು ಈ ಕಡೆಗೆ ಇರುತ್ತೆ. ಫ್ರೀ ಬಾಡಿ ಡಯಾಗ್ರಾಮ್ಸ್ ಫ್ರಿಕ್ಷನ್ ಇದ್ರೆ ಈ ಕಡೆಗೆ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಬರುತ್ತೆ. FBD ಆಫ್ M1 ರೈಟ್ ಸೈಡ್ಗೆ ಟೆನ್ಷನ್ ಇದೆ, ಇದರ ಮಾಸ್ M1. ಅದೇ ತರ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ M2 ನ ಪಾಯಿಂಟ್ ಸೈಜ್ ಅಂತ ತಗೊಂತೀನಿ. M2 ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಡೌನ್ ಸೈಡ್ M2G, ಅದನ್ನೇ ನಾವು ವೆಯ್ಟ್ ಅಂತ ಕರೆದ್ವಿ, ಮೇಲೆಗೆ ಟೆನ್ಷನ್ ಆಕ್ಟ್ ಆಗ್ತಾ ಇದೆ. ಇದನ್ನೆಲ್ಲ ಸಾಲ್ವ್ ಮಾಡೋದು ನೆಕ್ಸ್ಟ್ ವಿಡಿಯೋಸ್ ನಲ್ಲಿ, ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಈಸ್ ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದ ಸಿಸ್ಟಮ್. ಒಂದು ಆಬ್ಜೆಕ್ಟ್ M ಕೊಡ್ತೀನಿ, ಅದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬರೀರಿ. ಒಂದು ವೆಡ್ಜ್ ಕೊಡ್ತೀನಿ. ಈ ತರ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಫೇಮಸ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು ಟೀಟಾ ಅಂತ ಕೊಡ್ತೀನಿ. ಇಲ್ಲಿ ಒಂದು ನಾರ್ಮಲ್ ಇದೊಂದು ಆಬ್ಜೆಕ್ಟ್ ಇದೆ, ಅದ್ರ ಮಾಸ್ M ಇದೆ. ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಮಾಸ್ M. ಆಬ್ವಿಯಸ್ಲಿ ಇದ್ರ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಸುಮ್ಮನೆ ನಿಂತಿದೆ, ನಾನೇನು ಕಾಂಪ್ಲಿಕೇಟ್ ಮಾಡಕ್ ಹೋಗ್ತಿಲ್ಲ, ಆಬ್ಜೆಕ್ಟ್ ಅಲ್ಲಿ ನಿಂತಿದೆ. ಈಗ ಅದ್ರ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಿದೆ, ಒಂದು mg ಡೌನ್ವರ್ಡ್, ನಮಗ್ ಗೊತ್ತಿರೋ, ಇನ್ನು ಬೇರೆ ಬೇರೆ ಇರುತ್ತೆ. ಈಗ ಸದ್ಯಕ್ಕೆ ನಮ್ಗೆ ನಾಲೆಜ್ ಇರೋ ಒಂದು ನಾರ್ಮಲ್ ಫೋರ್ಸ್, ಇನ್ನೊಂದು ಗ್ರಾವಿಟೇಷನಲ್ ಫೋರ್ಸ್ ಡೌನ್ ಸೈಡ್. ಆಬ್ವಿಯಸ್ಲಿ ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ಡೌನ್ ಸೈಡ್ mg ಇರುತ್ತೆ, ಈ ಕಡೆಗೆ ನಾರ್ಮಲ್ ಇರುತ್ತೆ. ದಟ್ಸ್ ಇಟ್, ವೆರಿ ಸಿಂಪಲ್. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಮಾಸ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ ಫೆಲೋ. ಈ ತರ ಒಂದು ಸಿಸ್ಟಮ್ ನ ಕೊಡ್ತೀನಿ ಆಫ್ ಮಾಸ್ M. ಓಕೆ, ಆ ಹಗ್ಗನ್ನು ತಗೊಂಡೋಗಿ ಇಲ್ಲಿ ನೇತಾಕ್ತೀನಿ. such that this angle is theta. ಯಾವ್ದೋ ಒಂದು ಆಂಗಲ್ theta. Write the free body diagram of mass M, fellow M. ಇವೆಲ್ಲ ವಾರ್ಮ್ ಅಪ್ ಇದ್ದಂಗೆ, ಇನ್ನು ಪ್ರಾಬ್ಲಮ್ಸ್ ಯಾವುದು ಇಲ್ಲ, ಇನ್ನು ಯಾವ ಪ್ರಾಬ್ಲಮ್ ಶುರುವಾಗಿಲ್ಲ. ನೀಟ್ ಓಷನ್ ಅಲ್ಲಿ ಈ ವಿಡಿಯೋನಿಂದ ಯಾವುದೇ ಪ್ರಾಬ್ಲಮ್ ಗೊತ್ತಿಲ್ಲ, ಬಟ್ ಇವೆಲ್ಲ ಗೊತ್ತಿದ್ರೇನೆ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗೋದು. ಸೊ ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ ಫೆಲೋ. ಡನ್ 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 ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. 3, 2, 1 ಡನ್. ಓಕೆ, ಸೊ ಇವೆರಡರಲ್ಲೂ ಟೆನ್ಷನ್ ಸೇಮ್ ಇರತ್ತಾ? ಇರಕ್ಕಿಲ್ಲ. ಯಾಕಂದ್ರೆ ಬೇರೆ ರೋಪು, ಅದು ಬೇರೆ ರೋಪು, ಇದು ಬೇರೆ ರೋಪು. ಇಲ್ಲಿರೋ ಟೆನ್ಷನ್ T1, ಇಲ್ಲ ಅದನ್ನ T1 ತಗೊಳ್ಳಿ, ನಿಮ್ ಇಷ್ಟ. ಇಲ್ಲಿರೋ ಟೆನ್ಷನ್ T1 ಆದ್ರೆ ಇಲ್ಲೇನಿರುತ್ತೆ ಅಷ್ಟೇ ಇರುತ್ತೆ. ಮತ್ತೆ ಇಲ್ಲೊಂದು ರೋಪ್ ಇದೆ, ಇದು T2 ಅಂತ ಅನ್ಕೊಂಡ್ರೆ ಇದು ಕೂಡ T2 ಆಗಿರತ್ತೆ. ಅಷ್ಟೇನಾ? ಇನ್ನೇನಾದ್ರು ಫೋರ್ಸಸ್ ಆಕ್ಟ್ ಆಗ್ತಿದ್ಯಾ? ಇದ್ರ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ mg. ಸೊ ಈಗ ಅದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬರುತ್ತೆ. ಕಿಚಿಕ್ ಒಂದು ಡೌನ್ ಸೈಡ್ mg ಇರುತ್ತೆ, ಈ ಕಡೆಗೆ ಏನದು T1, ಈ ಕಡೆಗೆ T1 ಇರುತ್ತೆ. ಅದೇ ತರ ಈ ಕಡೆಗೆ T2 ಇರುತ್ತೆ. ಸಚ್ ದಟ್ ಇಟ್ ಇಸ್ ಮೇಕಿಂಗ್ ಅನ್ ಆಂಗಲ್ theta.
with respect to the horizontal. So this is mass m. M mass ಇರುತ್ತೆ ಡೌನ್ ಸೈಡ್, ಈ ಕಡೆ T2, ಈ ಕಡೆ T1. ಸೊ ಇದನ್ನೆಲ್ಲ ಸಾಲ್ವ್ ಮಾಡೋದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇನ್ನೊಂದು ಎರಡಿದೆ, ಮಾಡಿಬಿಟ್ಟು ವೈಂಡ್ ಅಪ್ ಮಾಡೋಣ. ಡನ್. ಸೊ ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್. Write the free body diagram. Block on block. Block on block problem JEE exam ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಅಂದ್ರೆ ಇದ್ರ ಬೇಸ್ ಮೇಲೆ ಅಲ್ಲ, ಸೆಕೆಂಡ್ ಲಾ ಥರ್ಡ್ ಲಾ ಮೇಲೆ ಫೇಮಸ್. ಈಗ ಒಂದು ಬ್ಲಾಕ್ ಇದೆ, ಸರ್ಫೇಸ್ ಮೇಲೆ ಒಂದು ಬ್ಲಾಕ್ ಇದೆ, ಅದರ ಮೇಲೆ ಇನ್ನೊಂದು ಬ್ಲಾಕ್ ಇದೆ. ಇದರ ಮಾಸ್ m1, ಇದರ ಮಾಸ್ m2. Write the free body diagram of m1 and m2, FBD of m1 and m2. ಬರೀತೀರಾ? ಟ್ರೈ ಮಾಡಿ, ವಿಡಿಯೋ ಪಾಸ್ ಮಾಡಿ, ನೀವೇ ಟ್ರೈ ಮಾಡಿ. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. 3, 2, 1 ಡನ್. ಸೊ ನೋಡಪ್ಪ, ಈಗ m1 ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಮಾಡ್ತಾ ಇದೆ. ಇದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಮಾಡ್ತಾ ಇರತ್ತೆ ಮೇಲೆಗೆ, ಅದನ್ನ ನಾರ್ಮಲ್ ಅಂತ ಕರಿತೀನಿ, ಅದನ್ನ n1 ಅಂತ ಕರಿತೀನಿ. ಕ್ಲಿಯರ್? n1 ಮೇಲೆಗಿದೆ, ಮತ್ತೆ ಡೌನ್ ಸೈಡ್ ಏನಿರತ್ತಪ್ಪ, m1g ಇರತ್ತೆ. ಇನ್ನೇನಾದ್ರೂ m1 ಮೇಲೆ ಆಕ್ಟ್ ಆಗ್ತಾ ಇದೆಯಾ, m1 ಆಕ್ಟ್ ಮಾಡ್ತಿದ್ಯಾ ಅಂತಲ್ಲ, m1 ಮೇಲೆ ಇನ್ಯಾವ್ದಾದ್ರು ಫೋರ್ಸಸ್ ಆಕ್ಟ್ ಮಾಡ್ತಿದ್ಯಾ. ಸೊ ಈಗ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ FBD ಆಫ್ m1. ಡೌನ್ ಸೈಡ್ ಏನಿದೆ, m1g ಇದೆ. ಇದ್ರ ಮೇಲೆ ನಾರ್ಮಲ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ, ದಟ್ ಈಸ್ n1. n1 is a normal acted by m2 on m1. m1 ಮೇಲೆ ಒಂದು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ, ಮೇಲೆ ಪುಷ್ ಮಾಡ್ತಿದೆ, ಅದು n1. ಕ್ಲಿಯರ್ ಆಗ್ತಿದ್ಯಾ? ಈಗ m2 ಮೇಲೆ ಏನೇನ್ ಫೋರ್ಸಸ್ ಆಕ್ಟ್ ಮಾಡ್ತಿದೆ, FBD ಆಫ್ m2. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ m2 ಬರೀತೀರಾ? ಡೌನ್ ಸೈಡ್ ಯಾವ್ಯಾವ ಫೋರ್ಸಸ್ ಆಕ್ಟ್ ಮಾಡ್ತಾ ಇದೆ. ಆಬ್ವಿಯಸ್ಲಿ ಇದನ್ನ ಅರ್ಥ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಎಷ್ಟಿರುತ್ತೆ, m2g ಇರುತ್ತೆ. ಇವನ್ ಮೇಲೆ ಫೋರ್ಸ್ ಆಕ್ಟ್ ಮಾಡ್ತಾ ಇದ್ದಾನೆ, ಎಷ್ಟು? ಸೇಮ್ ಆಸ್ ಅಟ್ ಇವನ್ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾ ಇದ್ದ, n1. ಹೌದಾ? ಇದನ್ನ n1 ಇಲ್ಲಿ ಬರೀತೀನಿ ನೋಡಿ, n1. ಇವನ್ ಮೇಲೆ n1 ಫೋರ್ಸ್ ಆಕ್ಟ್ ಮಾಡ್ತಾ ಇದ್ದಾನೆ, ಅಷ್ಟೇ ಫೋರ್ಸ್ ಇವನ್ ಮೇಲೆ ಆಕ್ಟ್ ಮಾಡ್ತಾ ಇರ್ಬೇಕಾ, ಅದನ್ನ n1 ಅಂತ ಕರಿತೀನಿ. ಸೊ n1 ಹಿಯರ್, ಇಲ್ಲಿ n1 ಏನಪ್ಪಾ ಅಂದ್ರೆ ನಾರ್ಮಲ್ ರಿಯಾಕ್ಷನ್ ಅಥವಾ ನಾರ್ಮಲ್ ಆಕ್ಟೆಡ್ ಬೈ m1 ಆನ್ m2. ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳಿ. m1 m2 ಮೇಲೆ ಒಂದು ನಾರ್ಮಲ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ, ಸೊ ದಟ್ ಈಸ್ n1. ಈ ಡಯಾಗ್ರಾಮ್ ನಲ್ಲಿ ಇನ್ನೊಂದು ಫೋರ್ಸ್ ಇದೆ, ಏನಪ್ಪಾ ಅಂದ್ರೆ ಈ ಸರ್ಫೇಸ್ ಇದ್ರ ಮೇಲೆ ಇನ್ನೊಂದು ಫೋರ್ಸ್ ನ ಆಕ್ಟ್ ಮಾಡ್ತಾ ಇದೆ, ಅದನ್ನ ಈ ತರ ಬರೀತೀನಿ, ದಟ್ ಈಸ್ n2. n2 is a normal acted by surface on m2. So I hope you are clear. Confusion illa anta ankonta idene. So I hope it is clear. Iveredu action reaction pair confirm. n1 iveredu action reaction pair. Only thing is direction change irutte, magnitude same irutte. ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೆ, ಇದ್ರ ಮೇಲೆ ಅಷ್ಟೇ ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೆ, ಅವೆರಡು ನಾರ್ಮಲ್ ಫೋರ್ಸ್. ಸೊ ಮತ್ತೆ m2g ಡೌನ್ವರ್ಡ್ ಇದೆಯಲ್ಲ, ಇವೆರಡು ಆಕ್ಷನ್ ರಿಯಾಕ್ಷನ್ ಪೇರ್ ಅಲ್ಲ. ಸೊ n1 ಆಕ್ಷನ್ ರಿಯಾಕ್ಷನ್ ಪೇರು, n2 ಇಸ್ ಅ ನಾರ್ಮಲ್ ಆಕ್ಟೆಡ್ ಬೈ ದ ಸರ್ಫೇಸ್ ಆನ್ m2. ಇದಕ್ಕೆ ರಿಯಾಕ್ಷನ್ ಫೋರ್ಸ್ ಎಷ್ಟಿರುತ್ತಪ್ಪ ಅಂದ್ರೆ ಇದ್ರ ಮೇಲೆ ಗ್ರೌಂಡ್ ಮೇಲೆ ಅಷ್ಟೇ ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೆ, ಅದು ಆಕ್ಷನ್ ರಿಯಾಕ್ಷನ್ ಪೇರ್ ಆಗಿರುತ್ತೆ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಇನ್ನೊಂದು ಪ್ರಾಬ್ಲಮ್, ಇನ್ನೊಂದು ಸಿಸ್ಟಮ್ ನ ತಗೊಳ್ಳೋಣ. ರೈಟ್ ಡೌನ್. ಬ್ಲಾಕ್ ಆನ್ ಬ್ಲಾಕ್ ಮೇಲೆ 3 ಬಾಡೀಸ್ ತಗೊಂತೀನಿ, ಸ್ವಲ್ಪ ದೊಡ್ಡದಾಗಿ ಬರೀತೀನಿ. ಬ್ಲಾಕ್ ಆನ್ ಬ್ಲಾಕ್ಸ್. ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್ಸ್ ಆಫ್ m1 m2 m3. ಸ್ವಲ್ಪ ದೊಡ್ಡದಾಗಿ ಬರ್ಕೊಳ್ಳಿ, ನೀವು ಅಷ್ಟೇ. ಅಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಎಕ್ಸ್ಟ್ರಾ ಆಡ್ ಮಾಡ್ತಾ ಹೋಗೋಣ. ಅಲ್ಲೇ m1 m2 m3. ಸೊ ಇಲ್ಲೊಂದು ಬ್ಲಾಕ್ ಇದೆ, ದೊಡ್ಡ ಬ್ಲಾಕ್, ಇಲ್ಲೊಂದು ಚಿಕ್ಕ ಬ್ಲಾಕ್ ಇದೆ, ಮತ್ತೆ ಇಲ್ಲಿ ಇನ್ನೊಂದು ಬ್ಲಾಕ್ ಇದೆ. ಒಂದು ಬ್ಲಾಕ್ ಮೇಲೆ ಒಂದಿಟ್ಟಿದೆ, ಎಲ್ಲ ಹಾರಿಜಾಂಟಲ್ ಆಗಿದೆ. ಇದ್ರ ಮಾಸ್ m1, ಇದ್ರ ಮಾಸ್ m2, ಇದ್ರ ಮಾಸ್ m3. ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್ಸ್ ಆಫ್ m1 m2 m3. ಟ್ರೈ ಮಾಡಿ ನೋಡೋಣ, ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಡನ್ 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 ಡನ್. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ.
ಸೊ ಈಗ ಇದನ್ನ ಕನ್ಸಿಡರ್ ಮಾಡೋಣ. ಇವನ್ ಯಾರು? ಇವನು M1. ಇದ್ರ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟಿರುತ್ತೆ? ಡೌನ್ ಸೈಡ್ M1G ಇರುತ್ತೆ. G is the acceleration due to gravity. ಸೊ ಈ ಬ್ಲಾಕ್ ನ ಅರ್ತ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ M1G. ಈಗ ಇದಕ್ಕೆ ರಿಯಾಕ್ಷನ್ ಫೋರ್ಸ್ ಹೇಳ್ತೀರಾ? ಅರ್ತ್ ಈ ಆಬ್ಜೆಕ್ಟ್ ನ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ಅದು ಆಕ್ಷನ್ ರಿಯಾಕ್ಷನ್ ಪೇರ್. ಇದು ಮತ್ತೆ ಅರ್ತ್ ಇದ್ರ ಮೇಲೆ ಇದ್ರ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ದಟ್ ಈಸ್ ಆಕ್ಷನ್ ರಿಯಾಕ್ಷನ್ ಪೇರ್. ಸೊ ಈಗ ಇದ್ರ ಮೇಲೆ ಒನ್ ಫೋರ್ಸ್ ಸಿಕ್ತು. ಈಗ ಸುಮ್ನೆ ಇದೊಂದೇ ಫೋರ್ಸ್ ಇದ್ರೆ ಡೌನ್ ಸೈಡ್ ಬರ್ಬೇಕಾಯ್ತು, ಬರ್ತಿಲ್ಲ. ಅಂದ್ರೆ ಅದನ್ನ ಯಾರೋ ಅಪೋಸ್ ಮಾಡ್ತಾ ಇದ್ರೆ ಅದನ್ನ ನಾನು N1 ಅಂತ ಕರಿತೀನಿ. N1 is a normal force acted on M1 by M2. ಇವನ್ ಮೇಲೆ ಒಂದು ಫೋರ್ಸ್ ನ ಆಕ್ಟ್ ಮಾಡ್ತಾ ಇದ್ದಾನೆ, ಅದು N1. ಸೊ ಫ್ರೀ ಬಾಡಿ ಡಯಾಗ್ರಾಮ್ FBD ಆಫ್ M1 ಪಾಯಿಂಟ್ ಆಬ್ಜೆಕ್ಟ್ ಅಂತ ತಗೊಳ್ಳಿ. ಡೌನ್ ಸೈಡ್ ಯಾರು ಮಾಡ್ತಿದ್ದಾರೆ? ಆಕ್ಷನ್ ಮಾಡ್ತಿದ್ದಾರೆ M1G. ಮೇಲ್ಗಡೆಗೆ N1 ನಾರ್ಮಲ್ ಫೋರ್ಸ್. ಇಟ್ ಈಸ್ ಅ ನಾರ್ಮಲ್ ಆಕ್ಟೆಡ್ ಆನ್ M1 by M2. M1 ಮೇಲೆ ಒಂದು ಫೋರ್ಸ್ ಕೊಡ್ತಿದೆ, ಅದನ್ನೇ N1 ಅಂತ ಕರೆದೆ. ಸೊ ಈಗ ಅದೇ ತರ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ M2 ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ? ಆಬ್ವಿಯಸ್ಲಿ ಡೌಟೇ ಇಲ್ಲ, ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ, ಅದನ್ನ M2G ಅಂತ ಕರಿತೀನಿ. ಸೊ M2G is one force which is acting downward. M2G ಇದು ಮಾಸ್ M1, ಇಲ್ಲಿ ಮಾಸ್ M2. ಕನ್ಫ್ಯೂಸ್ ಆಗ್ಬೇಡಿ, M2G ಅಷ್ಟೇನಾ? ಇನ್ನೇನಾದ್ರು ಫೋರ್ಸಸ್ ಆಕ್ಟ್ ಆಗ್ತಿದ್ಯಾ? ನೋಡಿ ಇಲ್ಲಿ ಇವನ್ಗೆ ನಾರ್ಮಲ್ ಫೋರ್ಸ್ ಕೊಟ್ಟಾಗ ಇವನ್ ನಾರ್ಮಲ್ ಫೋರ್ಸ್ ಕೊಡ್ಲೇಬೇಕಾ? N1. ಇವೆರಡು ಆಕ್ಷನ್ ರಿಯಾಕ್ಷನ್ ಪೇರ್ಸ್. N1 is acted ಡೌನ್ ಸೈಡ್. ಏನಿದು? N1 ಇಲ್ಲೇ ಬರಿಬೇಕಾಯ್ತು, ಪಕ್ಕದಲ್ಲಿ ಬರ್ದೇನೆ. ಸೊ ದಿಸ್ ಇಸ್ ದ ನಾರ್ಮಲ್ acted by M1 on M2. ಕನ್ಫ್ಯೂಸ್ ಆಗ್ಬೇಡಿ. ಅಥವಾ ಆನ್ M2 by M1 ಅಷ್ಟೇನಾ? ಇನ್ನೇನಾದ್ರು ಫೋರ್ಸಸ್ ಇದೆಯಾ? ಇಲ್ಲ. ಇವನ್ ಮೇಲೆ ಫೋರ್ಸ್ ಆಕ್ಟ್ ಮಾಡ್ತಿದ್ದಾನೆ, ಅದನ್ನ ನಾನು N2 ಅಂತ ತಗೊಂತೀನಿ. N2 I'll consider that as a N2. ಇವನ್ ಮೇಲೆ ಅಷ್ಟು ಫೋರ್ಸ್ ಆಕ್ಟ್ ಮಾಡ್ತಿದ್ದಾನೆ, ದಟ್ ಈಸ್ N2. So this is the normal acted on M2 by M3. M2 ಮೇಲೆ ಒಂದು ಫೋರ್ಸ್ ಕೊಡ್ತಿದ್ದಾನೆ, ಅದು N2. ಇಸ್ ಇಟ್ ಕ್ಲಿಯರ್? ಇನ್ನೇನಾದ್ರು ಫೋರ್ಸಸ್ ಇದೆಯಾ? ದಟ್ಸ್ ಇಟ್. ಇದನ್ನ ನಾನು ಸಿಂಪ್ಲಿಫೈಡ್ ವರ್ಷನ್ ಆಗಿ ಈ ತರ ಬರೀತೀನಿ ನೋಡಿ. ಡೌನ್ ಸೈಡ್ N1 ಇದೆ, ಈ ಕಡೆ M2G ಇದೆ, ಮೇಲ್ಗಡೆಗೆ N2 ಇದೆ. ಡನ್. ಈಗ ಇದನ್ನ ಕಾನ್ಸಂಟ್ರೇಟ್ ಮಾಡಿ M3 ನ. ಇದ್ರ ಮೇಲೆ N2 ಫೋರ್ಸ್ ಎಕ್ಸರ್ಟ್ ಮಾಡ, ಇದ್ರ ಮೇಲೆ ಅಷ್ಟೇ ಫೋರ್ಸ್ ಎಕ್ಸರ್ಟ್ ಮಾಡ್ಬೇಕಾ? N2. ಅರೆ ಫೋರ್ಸಸ್ ಆಲ್ವೇಸ್ ಕಮ್ಸ್ ಇನ್ ಪೇರ್, ಜೊತೆಯಲ್ಲಿ ಎರಡು N2 ಇದೆ. ಇನ್ನೇನಾದ್ರು ಫೋರ್ಸಸ್ ಇದೆಯಾ ನೋಡೋಣ. ಸೊ ಆಬ್ವಿಯಸ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ, M3G ಇರುತ್ತೆ. ಎನಿ ಅದರ್ ಫೋರ್ಸ್? ನಾರ್ಮಲ್ ಆಕ್ಟೆಡ್ ಬೈ ದ ಗ್ರೌಂಡ್ ಆನ್ ದ ಮಾಸ್ M2. ಇದನ್ನ N3 ಅಂತ ಕರಿತೀನಿ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ M3, FBD of M3. What are the forces? Downside M3G ಇದೆ, ಮೇಲ್ಗಡೆಗೆ N3 ಇದೆ. ಏನಿದು N3? ನಾರ್ಮಲ್ ಆಕ್ಟೆಡ್ ಬೈ ಗ್ರೌಂಡ್ ಆನ್ M3. ಕನ್ಫ್ಯೂಸ್ ಆಗ್ತಿಲ್ಲ ಅಂತ ಅನ್ಕೊಂತಾ ಇದೆ. ಗ್ರೌಂಡ್ ಇದ್ರ ಮೇಲೆ N3 ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ, ಮೇಲೆ ಇರುತ್ತೆ. ಮತ್ತೆ ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ, ಇದ್ರ ಮೇಲೆ ಅಷ್ಟೇ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ಐ ವಿಲ್ ರೈಟ್ ದಟ್ ಆಸ್ N2 ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ, ಬೇಕಾದ್ರೆ ತಗೊಳ್ಳಿ. ನಾರ್ಮಲ್ ಬೈ ಯಾರು? M2 ಆನ್ M3. ಡನ್. ಇನ್ನೊಂದು ಪುಲ್ಲಿ ಸಿಸ್ಟಮ್ ತಗೊಂಡ್ಬಿಡೋಣ. ಡನ್. 3 ನೋಟ್ ಮಾಡ್ಕೊಳ್ಳಿ, ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. 3, 2, 1 ಡನ್. Write the free body diagram of mass M1 and M2. Simple. ಇನ್ನೊಂದು ಸಿಂಪಲ್ ಕೇಸ್ ಕೊಟ್ಬಿಡ್ತೀನಿ. You can try by yourself. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ಒಂದು ಪುಲ್ಲಿ ಸಿಸ್ಟಮ್ ತಗೊಂತಿದ್ದೀನಿ, ಒಂದು ಮಾಸ್ ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ M1, ಇನ್ನೊಂದು ಮಾಸ್ ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ M2. Write the free body diagram of M1 and M2. So done. Make a note on this one. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. 3, 2, 1 ಡನ್. ಸೊ ಇದ್ರ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ? M2G ಡೌನ್ವರ್ಡ್. ನೋಡಿ ಟೆನ್ಷನ್ T ಇದ್ರೆ
ಪೂರ್ತಿ ರೋಪ್ ಪೂರ್ತಿ ಸೇಮ್ ಇರ್ಬೇಕಾ? ಅಸ್ಯೂಮಿಂಗ್ ನಾನು ಮೆನ್ಷನ್ ಮಾಡ್ತಿಲ್ಲ ಈ ಚಾಪ್ಟರ್ ನಲ್ಲಿ, ಅಂದ್ರೆ ರೋಪ್ ಎಂತ ರೋಪ್? ಮಾಸ್ಲೆಸ್ ರೋಪ್ ಅಂಡ್ ಇಟ್ ಈಸ್ ಇನ್ಎಕ್ಸ್ಟೆನ್ಸಿಬಲ್. ಬೈ ಡಿಫಾಲ್ಟ್ ಅದೇ ಆಗಿರುತ್ತೆ. ಸೊ ಇದು ಟೆನ್ಷನ್ ಟಿ ಇರುತ್ತೆ. ಇದ್ರ ಮೇಲೆ ಯಾವ್ಯಾವ ಫೋರ್ಸಸ್? M1 ಎಫ್ ಬಿ ಡಿ ಆಫ್ M1. M1 ಮೇಲೆ ಡೌನ್ ಸೈಡ್ M1G ಆಕ್ಟ್ ಮಾಡ್ತಾ ಇದೆ, ಮೇಲೆಗೆ ಟೆನ್ಷನ್ FBD. ಗಣೇಶ್ ಬಿಡಿ ಮಂಗಳೂರು ಗಣೇಶ್ ಬಿಡಿ. ಎಜುಕೇಶನ್ ಚಾನಲ್ ಅಲ್ಲಿ ಬಿಡಿ ಬಗ್ಗೆ ಎಲ್ಲ ಮಾತಾಡ್ಬೋದು. ನಾನು ಮಾತಾಡ್ತಾ ಇರೋದು FBD, ನೀವೇನೇನು ಅರ್ಥ ಮಾಡ್ಕೊಂತಿರೋದು. ಸೊ M2G ಇಸ್ ಅ ಡೌನ್ ಸೈಡ್ ಫೋರ್ಸ್, ಮೇಲೆಗೆ ಏನಾಗ್ತಾ ಆಗ್ತದೆ? ಟೆನ್ಷನ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಸೊ ಡನ್. ಸೊ ಇನ್ನೇನಾದ್ರೂ ಉಳಿದಿದೆಯಾ? ನೋಟ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂತೀನಿ. ಸ್ಪ್ರಿಂಗ್ ಫೋರ್ಸ್ ಆಗಿದೆ, ದಟ್ಸ್ ಇಟ್. ಈ ವಿಡಿಯೋ ಎಲ್ಲ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಸಿ ಯು ನೆಕ್ಸ್ಟ್ ಕ್ಲಾಸ್. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಯಾವುದೇ ಪ್ರಾಬ್ಲಮ್ಸ್ ನ ಟಚ್ ಮಾಡಿಲ್ಲ, ಇವೆಲ್ಲ ಬೇಸಿಕ್ಸ್. ಸಿ ಯು. ಹ್ಯಾವ್ ಎ ನೈಸ್ ಡೇ.